श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। ಶ್ರೀ ಭಗವೋ ಬ್ರಹ್ಮ. ಇವತ್ತು 27ನೇ ಶ್ಲೋಕ. ಸಮಂ ಸರ್ವೇಷು ಭೂತೇಷು ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯಂತಂ ವಿನಶ್ಯತ್ಸ್ವ ವಿನಶ್ಯಂತಂ ಪಶ್ಯತಿ ಸ ಪಶ್ಯತಿ ಯಃ ಪಶ್ಯತಿ ಸ ಪಶ್ಯತಿ ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸು ಅವಿನಶ್ಯಂತಂ ಯಃ ಪಶ್ಯತಿ ಸಹ ಪಶ್ಯತಿ. ಎಲ್ಲ ಭೂತಗಳಲ್ಲೂ ಏಕರೂಪನಾಗಿರುವಂಥ ಪರಮೇಶ್ವರನನ್ನು. ಸಮಶಬ್ದಕ್ಕೆ ಏಕರೂಪ ಅಂತ ಅರ್ಥವೇ ಹೊರತು ಈಕ್ವಲ್ ಅಂತ ಅರ್ಥ ಅಲ್ಲ. ಸಮವಾಗಿ ಹಂಚಿರಿ ಅಂದ್ರೆ ಏನರ್ಥವೋ ಅದಲ್ಲ. ಒಂದೇ ಸ್ವರೂಪನಾಗಿರುವಂಥವನು ಅವನೇ ಪರಮೇಶ್ವರ. ವಿನಾಶವಾಗುವುದರಲ್ಲಿ ತಾನು ವಿನಾಶವಾಗದೇ ಇರುವವನು. ಅಂಥ ಪರಮಾತ್ಮನನ್ನೇ ಯಾರು ನೋಡ್ತಾನೋ ಅವನೇ ನಿಜವಾಗಿ ನೋಡ್ತಾನೆ. ಬಾಕಿಯವರು ನೋಡ್ತಾ ಇದ್ರು ತಪ್ಪಾಗಿ ನೋಡ್ತಾರೆ, ವಿಪರೀತ ದರ್ಶಿಗಳಾಗಿದ್ದಾರೆ, ಸರಿಯಾಗಿ ಅವರಿಗೆ ನೋಟ ಸರಿ ಇಲ್ಲ ಅಂತ ಹೇಳಿ ಶ್ಲೋಕದ ಸರಳ ತಾತ್ಪರ್ಯ. ಭಾಷ್ಯಕಾರರು ಇದನ್ನು ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಭಾಷ್ಯದಿಂದಲೇ ಆ ಅರ್ಥ ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದ್ರಿಂದ ಪ್ರತಿ ಪದವನ್ನು ಬಿಡಿಸಿ ಬಿಡಿಸಿ ಹೇಳಿದ್ದಾರೆ. ಅದನ್ನು ಓದೋಣ. ಸಮಂ ನಿರ್ವಿಶೇಷಂ ಸಮಂ ನಿರ್ವಿಶೇಷಂ ತಿಷ್ಠಂತಂ ಕುರ್ವಂತಂ ತಿಷ್ಠಂತಂ ಸ್ಥಿತಿಂ ಕುರ್ವಂತಂ. ಇಲ್ಲಿ ವಿಶೇಷವಿಲ್ಲದೆ ಅನ್ನೋ ಶಬ್ದ ನಾಮವಾಗಲಿ ರೂಪವಾಗಲಿ ಕರ್ಮವಾಗಲಿ ಯಾವ ವಿಶೇಷವೂ ಇಲ್ಲದೆ, ದ್ರವ್ಯ ಜಾತಿ ಕ್ರಿಯಾ ಗುಣಗಳ ಸಂಬಂಧವಿಲ್ಲದೆ ಏಕರೂಪನಾಗಿರೋನು ಅಂತ. ಈ ಸಮಶಬ್ದವೇ ಲೋಕದಲ್ಲಿ ಬಹಳ ಕಷ್ಟ. ಸಮವಾಗಿ ನೋಡು ಅಂದ್ರೆ ಎಲ್ಲರಲ್ಲೂ ಒಂದೇ ಮಟ್ಟದಲ್ಲಿ ನೋಡುವಂತ ಅರ್ಥ ಅಲ್ಲ. ಎಲ್ಲರಲ್ಲೂ ಇರುವ ಒಂದೇ ಸ್ವರೂಪವನ್ನು ನೋಡುವಂತ ಅರ್ಥ. ಉದಾಹರಣೆ ದೃಷ್ಟಾಂತವನ್ನು ಕೊಡಬಹುದು. ಪಾತ್ರೆಯ ಅಂಗಡಿ ಹೋದ್ರೆ ಎಲ್ಲದರಲ್ಲೂ ಸಮವಾಗಿರುವ ಮೂಲ ಲೋಹವನ್ನು ನೋಡು, ಅದು ನಿನಗೆ ಯಾವುದೇ ರಾಗದ್ವೇಷಗಳನ್ನು ಉಂಟು ಮಾಡೋಲ್ಲ, ಯಾವುದೇ ಮೇಲು ಕೀಳುಗಳು ಭಾವ ಬರೋದಿಲ್ಲ, ಯಾವುದರಲ್ಲೂ ಅಪೇಕ್ಷೆ ಉಳಿಯೋದಿಲ್ಲ, ಕಾಮಾದಿ ದೋಷಗಳು ಬರೋದಿಲ್ಲ ಅನ್ನೋಕ್ಕೋಸ್ಕರವಾಗಿ ಸಮಂ ಅನ್ನೋ ಶಬ್ದದಿಂದ ನಿರ್ವಿಶೇಷ ಅಂತ ಅರ್ಥ ತೆಗೆದು. ಸಮಂ ಅಂದ್ರೆ ಎಲ್ಲರಲ್ಲೂ ಒಂದೇ ತರ ಇರೋದು ಅಂದ್ರೆ ಒಂದೇ ಸ್ವರೂಪ ಹೌದು, ಆದ್ರೆ ಒಂದಷ್ಟೇ ಪ್ರಮಾಣ ಅಂತ ಅರ್ಥ ಅಲ್ಲ, ಈಕ್ವೇಶನ್ ಅಲ್ಲ ಅದು. ಇನ್ನು ತಿಷ್ಠಂತಂ ಅನ್ನೋ ಪದದಿಂದ ಸ್ಥಿತಿಂ ಕುರುವಂತಂ ಅಂದ್ರೆ ಬರೀ ಇದಾನಷ್ಟೇ, ಇರುವಿಕೆಯೇ ಹೊರತು ಕ್ರಿಯೆ ಇಲ್ಲ ಅವನಲ್ಲಿ. ಯಾವ ಪರಮಾತ್ಮನ ಹೃದಯದಲ್ಲಿ ಇದಾನೋ ಅವನು ಸ್ಥಿತಿ ಮಾತ್ರದಿಂದಲೇ ಎಲ್ಲ ಪ್ರಯೋಜನವು. ಅವನ ಅರಿವು, ಅವನ ಇರುವಿಕೆ, ಅವನ ಸ್ವರೂಪವೇ ಸುಖ. ಆದ್ರಿಂದ ಸ್ಥಿತಿಂ ಕುರುವಂತಂ ಅನ್ನೋ ಶಬ್ದದಲ್ಲಿ ಕ್ರಿಯೆಗಳನ್ನೆಲ್ಲ ಅಪವಾದ ಮಾಡಿದ್ದಾರೆ. ಬರೀ ಇದಾನಷ್ಟೆ. ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಕ್ವಾ ಸರ್ವೇಷು ಭೂತೇಷು ಸರ್ವೇಷು ಭೂತೇಷು ಬ್ರಹ್ಮಾದಿಸ್ಥಾವರಾಂತೇಷು ಪ್ರಾಣಿಷು ಕಂ ಪರಮೇಶ್ವರಂ ಕಂ ಪರಮೇಶ್ವರಂ ದೇಹೇಂದ್ರಿಯ ಮನೋಬುದ್ಧಿ ಅವ್ಯಕ್ತಾತ್ಮನಃ ಇಂದ್ರಿಯ ಮನೋಬುದ್ಧವ್ಯಕ್ತಾತ್ಮನಃ ಅಪೇಕ್ಷ್ಯ ಅಸೌ ಈಶ್ವರಶ್ಚ ಪರಮಶ್ಚ ಅಸೌ ಈಶ್ವರಶ್ಚ ಈಶನಶೀಲಶ್ಚ ಪರಮೇಶ್ವರಃ ಇತಿ ಪರಮೇಶ್ವರಃ. ಆಡಿಯೋ ಮ್ಯೂಟ್ ಮಾಡೋ. ಸರ್ವೇಷು ಭೂತೇಷು ಸಮಂ ತಿಷ್ಠಂತಂ. ವಿಡಿಯೋ ಮೊದಲು ನಿರ್ವಿಶೇಷವಾಗಿ ಇದ್ದಾನೆ ಅಂದ್ರು. ನಿರ್ವಿಶೇಷವಾಗಿ ಇದ್ದಾನೆ ಅಂದ್ರೆ ಎಲ್ಲಿ
ಅಂತ ಒಂದು ಪ್ರಶ್ನೆ ಬರುತ್ತೆ ಮನುಷ್ಯನಿಗೆ. ಈ ಪ್ರಶ್ನೆ ಲೋಕ ಸಾಮಾನ್ಯರ ಪ್ರಶ್ನೆ. ಯಾರೋ ಒಬ್ಬ ಇದ್ದಾನೆ ಅಂದ್ರೆ ಎಲ್ಲಿದ್ದಾನೆ ಅಂತ ಕೇಳದೆ ಆಗೋಲ್ಲ. ನ್ಯಾಯವಾಗಿ ಎಲ್ಲಿ ಎಂಬುದು ಆ ಪರಮೇಶ್ವರನಲ್ಲೇ ಇರೋದು. ಪರಮಾತ್ಮನನ್ನ ಎಲ್ಲಿ ಅಂತ ಕೇಳೋ ಪದ ಅದು ಸಂಕೋಚ ಮಾಡಿದಾಗ ಆಗತ್ತೆ. ಈ ಆಕಾಶವು ಎಲ್ಲಿದೆ ಅನ್ನೋದೇ ತಪ್ಪು. ಯಾಕಂದ್ರೆ ಎಲ್ಲಿದ್ರು ಆಕಾಶದೊಳಗೆ ಇರ್ಬೇಕು. ಎಲ್ಲಿ ಅನ್ನೋದು ಆಕಾಶಕ್ಕೆ ಅನ್ವಯವಾಗೋಲ್ಲ. ಆಕಾಶಕ್ಕೆ ಎಲ್ಲಿ ಅಂತ ಅನ್ವಯವಾಗದೇ ಇದ್ಮೇಲೆ ಪರಮೇಶ್ವರನು ಎಲ್ಲಿದ್ದಾನೆ ಅಂತ ಕೇಳೋ ಅಪೇಕ್ಷೆ ಏನು ಅಂದ್ರೆ ಅವನ ನಿಜವಾದ ಸ್ವರೂಪವನ್ನು ಎಲ್ಲಿ ತಿಳ್ಕೋಬೇಕೋ ಅವನು ಇದ್ದಾಗೆ ಇರೋದು ಕಂಡುಕೊಳ್ಳೋದು ಹೇಗೆ ಅಂತ ಅಷ್ಟೇ ಅರ್ಥವೇ ಹೊರತು ಅಲ್ಲೇ ಇದ್ದಾನೆ ಅಂತ ಅರ್ಥ ಅಲ್ಲ. ಎಲ್ಲಾ ಭೂತಗಳಲ್ಲೂ ಇದ್ದಾನೆ, ಭೂತಗಳೊಳಗೇ ಇದ್ದಾನೆ ಅಂತಲ್ಲ. ಭೂತಗಳೊಳಗೆ ಹೋದ್ರೆ ಅವನ ಪರಮಾರ್ಥವಾದ ಸಾಕ್ಷಿ ಸ್ವರೂಪ ಅರ್ಥವಾಗತ್ತೆ ಅನ್ನೋಕ್ಕೋಸ್ಕರವಾಗಿ ಸರ್ವೇಷು ಭೂತೇಷು ಅಂದ್ರು. ಎಲ್ಲ ಭೂತಗಳಲ್ಲೂ ವಿಶೇಷವಿಲ್ಲದೆ ಇದ್ದಾನೆ ಅಂತ. ಎಲ್ಲ ಭೂತಗಳಲ್ಲೂ ವಿಶೇಷವಾಗಿರೋದು ಆಯಾ ಭೂತಗಳ ಕರ್ಮದಿಂದ. ನನ್ನ ಪ್ರಾರಬ್ಧ ಕರ್ಮ, ನನ್ನ ದೇಹೇಂದ್ರಿಯ ಬುದ್ಧಿಗಳ ರಚನೆ, ಅವರವರ ಪ್ರಾರಬ್ಧ ಕರ್ಮಕ್ಕೆ ತಕ್ಕ ಹಾಗೆ ಅವರವರ ದೇಹೇಂದ್ರಿಯ ಕರ್ಮಗಳ ರಚನೆ ವಿಶೇಷ ಕಾಣುತ್ತೆ. ಒಳಗಿರುವ ಚೈತನ್ಯ ಮಾತ್ರ ನಿರ್ವಿಶೇಷ. ಆದ್ರಿಂದಲೇ ಸರ್ವೇಷು ಭೂತೇಷು ಅನ್ನೋ ಪದದಲ್ಲಿ ಭೂತಗಳಲ್ಲಿ ಬಾಕಿ ಎಲ್ಲವೂ ವಿಶೇಷವಾದ್ರೆ ಇವನು ನಿರ್ವಿಶೇಷವಾಗಿದ್ದಾನೆ. ಆಮೇಲೆ ಎಲ್ಲ ಭೂತಗಳಲ್ಲೂ ಇರುವಂಥವನು ಅಂತ ಹೇಳೋದ್ರಿಂದ ಆ ಇರುವವನನ್ನು ತಿಳ್ಕೊಳ್ಳೋ ಎಲ್ಲರಿಗೂ ಅಧಿಕಾರವಿದೆ ಅಂತೂ ಆಯ್ತು. ಅದನ್ನ ಬೇರೆ ಹೇಳ್ಬೇಕಾಗಿಲ್ಲ. ಪರಮಾರ್ಥ ರೂಪದಿಂದ ಎಲ್ಲ ಭೂತಗಳಲ್ಲೂ ಇದ್ದಾನೆ ಅಂದ್ರೆ ಯಾರೋ ಅವನಿಗೆ ತಿಳ್ಕೊಳ್ಳೋ ಪರ್ಮಿಷನ್ ಕೊಡ್ಬೇಕಾಗಿಲ್ಲ. ಅಧಿಕಾರಕ್ಕೆ ಅರ್ಹತೆ ಬೇಕಾದ್ರೆ ಅವನು ಸಂಪಾದನೆ ಮಾಡ್ಕೋಬೇಕು. ಹೀಗೆ ಸಕಲ ಭೂತಗಳಲ್ಲೂ ಬ್ರಹ್ಮಾದಿ ಸ್ಥಾವರಾಂತ ಹಿರಣ್ಯಗರ್ಭನಿಂದ ಹಿಡಿದು ಮರಗಿಡಗಳವರೆಗೆ ಎಲ್ಲ ಪ್ರಾಣಿಗಳು ಅಂತ. ಪ್ರಾಣಿಗಳಲ್ಲೂ ಜೀವ ಇದೆ ಅನ್ನೋದನ್ನ ಸ್ಥಾವರಾಂತೇಶು ಅನ್ನೋ ಪದ ತೋರಿಸುತ್ತಾ ಇದೆ. ಅಂದ್ರೆ ಪ್ರಾಣಿಗಳಲ್ಲಿ ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಅವ್ರಿಗೆ ತಿಳ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತೀವಿ ಹೊರತು ಮನುಷ್ಯಾದಿ ಆರಭ್ಯ ಹಿರಣ್ಯಗರ್ಭನವರೆಗೆ ಎಲ್ಲರಿಗೂ ತದುಪರಿಯಪಿ ಬಾದರಾಯಣ ಸಂಭವ, ಎಲ್ಲರಿಗೂ ಆ ಪರಮಾತ್ಮನ ತಿಳ್ಕೊಳ್ಳುವಂತ ಅವಕಾಶ ಇದೆ. ಯೋಗ್ಯತೆ ಮಾತ್ರ ಅವನವನು ಸಂಪಾದನೆ ಮಾಡ್ಕೋಬೇಕು. ಅಂತಃಕರಣದಲ್ಲಿ ಬರೋದು ಯೋಗ್ಯತೆ. ಆದ್ರಿಂದ ಎಲ್ಲ ಭೂತಗಳಲ್ಲೂ ಸಮನಾಗಿದ್ದಾನೆ, ನಿರ್ವಿಶೇಷನಾಗಿದ್ದಾನೆ, ಚೈತನ್ಯ ರೂಪನಾಗಿದ್ದಾನೆ. ಬರೀ ಇದಾನೆ ಅನ್ನೋದ್ರಿಂದಲೇ ಅವನ ಎಲ್ಲಾ ಕ್ರಿಯೆಗಳು ನಡೆದೋಗುತ್ತೆ. ಅಂದ್ರೆ ಪರಮಾತ್ಮನ ಸಾನ್ನಿಧ್ಯ ಮಾತ್ರದಿಂದ ದೇಹೇಂದ್ರಿಯ ವ್ಯಾಪಾರಗಳು ಕೆಲಸ ಮಾಡುತ್ತೆ. ಅವನಿಗಾಗಿಯೇ ಕೆಲಸ ಮಾಡುತ್ತೆ. ಅವನ ಶಕ್ತಿಯನ್ನೇ ಬಳಸ್ಕೊಂಡಿದೆ. ಆದ್ರೆ ನಿಜವಾಗಿ ಅವನಿಗೆ ಯಾವ ಫಲವೂ ಬೇಕಾಗಿಲ್ಲ. ಅವನ ಆನಂದ ಸ್ವರೂಪಕ್ಕೆ ಇದರ ಯಾವ ಚೇಷ್ಟೆಯೂ ಬೇಕಾಗಿಲ್ಲ. ಆದ್ರೆ ಇವರು ಚೇಷ್ಟೆ ಮಾಡೋದು ಬಿಡೋದಿಲ್ಲ. ಇಂಥ ಪರಮೇಶ್ವರ ಎಲ್ಲೆಲ್ಲೂ ಇದ್ದಾನೆ ಅಂದ್ರು. ಈಗ ಪರಮೇಶ್ವರಂ ಪದವನ್ನು ಬಿಡಿಸ್ತಾ ಇದ್ದಾರೆ. ಪರಮ ಈಶ್ವರ ಅಂತ ಎರಡು. ದೇಹೇಂದ್ರಿಯ ಮನೋಬುದ್ಧಿ ಅವ್ಯಕ್ತಾತ್ಮನಃ ಅಪೇಕ್ಷ ಅಂತ. ಅಲ್ಲಿ ಪಂಚಮಿ ಅವ್ಯಕ್ತಾತ್ಮನಃ ಅಪೇಕ್ಷ. ಇವುಗಳ ಅಪೇಕ್ಷೆಯಿಂದ ಅಥವಾ ಷಷ್ಠಿನೂ ಮಾಡಬಹುದು. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಅವ್ಯಕ್ತ ಅಂದ್ರೆ ಅಹಂಕಾರ ಅನ್ನೋ ಅರ್ಥವನ್ನ ಗುರುಗಳು ತೆಗೆದಿದ್ದಾರೆ. ನಮಗೆ ಅನುಭವಕ್ಕೆ ಅಹಂಕಾರ ಇವುಗಳನ್ನ ಅಪೇಕ್ಷೆ ಇಟ್ಟುಕೊಂಡ್ರೆ ಇವುಗಳು ಎಲ್ಲವೂ ಪರಮಾರ್ಥವಲ್ಲ. ಇಲ್ಲಿ ಪರಮ ಅಂದ್ರೆ ನಿಜವಾದ ಅಂತ ಅರ್ಥ. ಅದೆಲ್ಲ ಅಪರಮ ಅಂದ್ರೆ ಕಲ್ಪಿತವಾದ ಅಂತ ಅರ್ಥ. ಪರಮ ಅಪರಮ ಆಮೇಲೆ ಹೆಚ್ಚು ಕಡಿಮೆ ಅಂತ ಒಂದರ್ಥ ಬರುತ್ತೆ. ಕಲ್ಪಿತ ನಿಜ ಅಂತ ಒಂದರ್ಥ ಬರುತ್ತೆ. ಕಲ್ಪಿತವಾದದ್ದು ದೇಹೇಂದ್ರಿಯ ಮನೋಬುದ್ಧಿ ಅಹಂಕಾರಗಳು. ನಿಜವಾದ ಆತ್ಮ ಪರಮಾತ್ಮ. ಅಥವಾ ದೇಹೇಂದ್ರಿಯ ಮನೋಬುದ್ಧಿ ಅವ್ಯಕ್ತಾದಿಗಳು ಕೀಳಾದದ್ದು, ಇದು ಉತ್ತಮವಾದದ್ದು ಅಂತೂ ಮಾಡಬಹುದು ಪರಮ ಅಂತ. ಅಪೇಕ್ಷೆ ಪರಮಶ್ಚ. ಅವನು ಆ ಒಳಗೆ ಪರಮನಾಗಿ ಇದ್ದುಕೊಂಡೇ ಇವುಗಳನ್ನ ಆಳ್ತಾನೆ. ಅವರವರ ದೇಹೇಂದ್ರಿಯಗಳನ್ನೇ ಅವರವರ ದೇಹೇಂದ್ರಿಯಗಳಿಂದ ಆಳ್ತಾನೆ. ಆದ್ರೆ ಈಶ್ವರ ಈಶನಶೀಲ ಅಂತರ್ಯಾಮಿ ಅನ್ನೋ ಅರ್ಥ ಈಶ್ವರ. ಅಲ್ಲಿ ಎಲ್ಲಕ್ಕೂ ಅಧಿಪತಿಯೂ ಹೌದು, ಎಲ್ಲಕ್ಕೂ ಸ್ವಾತಂತ್ರ್ಯ ಇದೆ, ಎಲ್ಲವನ್ನು ಆಳುವವನು ಹೌದು. ಆದ್ರಿಂದ ಪರಮಶ್ಚಾಸು ಈಶ್ವರಶ್ಚ ಕರ್ಮಧಾರ್ಯ ಸಮಾಸವನ್ನು ಮಾಡಿದ್ದಾರೆ. ದೇಹೇಂದ್ರಿಯ ಬುದ್ಧಿಗಳನ್ನ ಅಪೇಕ್ಷೆ ಮಾಡಿಕೊಂಡ್ರೆ ಇವನು ಪರಮಾರ್ಥವಾದ ಹೆಚ್ಚಿನದಾದ ಈಶ್ವರನು. ಅವನು ಎಲ್ಲ ಭೂತಗಳಲ್ಲೂ ಇದ್ದಾನೆ. ಈ ಪರಮ ಶಬ್ದದಿಂದ ಮನುಷ್ಯನ ಜೀವನದಲ್ಲಿ ಒಂದು ಸ್ವಾತಂತ್ರ್ಯ ಅಂತ ಒಂದು ಬೇಕು ಮನುಷ್ಯನಿಗೆ. ಆ ಸ್ವಾತಂತ್ರ್ಯಕ್ಕೆ ಜೀವನದ ಹೋರಾಟ ಅಂತ ಬಹಳ ಜನರು ಹೇಳೋದು. ಮನುಷ್ಯನು ಎಲ್ಲ ಕರ್ಮಗಳನ್ನು ಮಾಡೋ ಸ್ವಾತಂತ್ರ್ಯಕ್ಕೆ, ದುಡ್ಡಿಟ್ಕೊಳ್ಳೋ ಸ್ವಾತಂತ್ರ್ಯಕ್ಕೆ, ಮನೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯಕ್ಕೆ. ಈ ಸ್ವಾತಂತ್ರ್ಯ ಅನ್ನೋ ಜೀವನದಲ್ಲಿ ಬಹಳ ಹೆಚ್ಚಿನದು. ಆದರೆ ಇದು ಯಾವುದ್ರಲ್ಲೂ ಸ್ವಾತಂತ್ರ್ಯ ಬರೋಲ್ಲ. ಪರಮೇಶ್ವರನ ಜ್ಞಾನ ಮಾತ್ರ ನಿಮಗೆ ನಿಜವಾದ ಸ್ವಾತಂತ್ರ್ಯ ಕೊಡುತ್ತೆ.
ಯಾಕೆಂದ್ರೆ ಪರತಂತ್ರ ಕೊಡೋದು ಕಾಮವೇ ಹೊರತು ಹೊರಗಿನ ವಸ್ತುಗಳಲ್ಲ. ಹೊರಗಿನ ವಸ್ತುಗಳಲ್ಲಿರುವ ಕಾಮ ನಿಮ್ಮನ್ನ ಪರತಂತ್ರ ಮಾಡುತ್ತೆ. ಆ ಪರಮೇಶ್ವರನ್ ನಿಮ್ಗೆ ತಿಳ್ಕೊಂಡು ಬಿಟ್ರೆ ನೀವು ಸ್ವತಂತ್ರರಾಗಿ ನಿಮ್ಮ ಪಾಡಿಗೆ ನೀವು ಇರಬಹುದು, ಯಾರ ಹಂಗು ಇಲ್ಲದೆ ಇರಬಹುದು ಅನ್ನೋಕ್ಕೋಸ್ಕರವಾಗಿ ಪರಮೇಶ್ವರ ಅನ್ನೋ ಶಬ್ದವನ್ನ, ಈಶ್ವರ ಅಂದ್ರೆ ಸ್ವತಂತ್ರ, ಆಳುವವನು, ಎಲ್ಲ ಭೂತಗಳಲ್ಲೂ ಏಕರೂಪನಾಗಿರೋನು, ಯಾರ ಕರ್ಮದಲ್ಲೂ ಹೆಚ್ಚು ಕಡಿಮೆ ಆಗದೇ ಇದ್ದವನು ಅಂತ ಪರಮೇಶ್ವರನನ್ನ ಗುರ್ತಿಡಿಯೋಕ್ ಒಂದ್ ದಾರಿ ಬೇಕಲ್ಲ. ಹ್ಯಾಗ್ ಪರಮಾತ್ಮನ್ ಕಂಡು ಹಿಡಿಯೋದು ಅಂತ, ಅದಕ್ಕೆ ತಾನು ವಿಶಿನಷ್ಟಿ ತಾನಿ ವಿಶಿನಷ್ಟಿ ವಿನಶ್ಯತ್ಸು ನಿಶ್ಯತ್ಸು ಇತಿ ಪಂಚ ಪರಮೇಶ್ವರಂ ಅವಿನಶ್ಯಂತಂ ಇತಿ ಪಂಚ ಪರಮೇಶ್ವರಂ ಅವಿನಶ್ಯಂತಂ ಇತಿ ಭೂತಾನಾಂ ಪರಮೇಶ್ವರಸ್ಯ ಚ ಭೂತಾನಾಂ ಪರಮೇಶ್ವರಸ್ಯ ಚ ಅತ್ಯಂತ ವೈಲಕ್ಷಣ್ಯ ಪ್ರದರ್ಶನಾರ್ಥಂ. ಅತ್ಯಂತ ವೈಲಕ್ಷಣ್ಯ ಪ್ರದರ್ಶನಾರ್ಥಂ. ಈಗ ಎಲ್ಲ ಭೂತಗಳು ತಾನಿ ಭೂತಾನಿ ವಿಶಿನಷ್ಟಿ ವಿನಶ್ಯತ್ಸು, ಆ ಭೂತಗಳಿಗೆ ಒಂದು ವಿಶೇಷಣ ಕೊಡ್ತಾನೆ. ಯಾಕೆಂದ್ರೆ ಪರಮೇಶ್ವರನನ್ನ ವಿಂಗಡ ಮಾಡಿ ತಿಳ್ಕೊಳ್ಬೇಕು. ಆ ತಿಳ್ಕೊಳ್ಳೋಕೆ ವೈಲಕ್ಷಣ್ಯ ವ್ಯತ್ಯಾಸ ಗೊತ್ತಾ? ವ್ಯತ್ಯಾಸ ಅಂದ್ರೆ ಎರಡಿದೆ ಅಂತ ಕಲ್ಪನೆ ಮಾಡಿ ಅವುಗಳೆಲ್ಲ ವಿನಾಶವಾಗ್ತಾ ಇದೆ, ಇವನು ವಿನಾಶವಾಗಲ್ಲ ಅಂತ ಹೇಳ್ಬೇಕು. ಆದ್ರೆ ಇಲ್ಲಿ ಈ ಎರಡು ಪದದ ಸ್ವಾರಸ್ಯವೇನಪ್ಪಾ ಅಂತಂದ್ರೆ, ದೇಹೇಂದ್ರಿಯ ಬುದ್ಧಿಗಳು ಕ್ಷಣ ಕ್ಷಣದಲ್ಲೂ ವಿನಾಶವಾಗ್ತಾನೇ ಇರತ್ತೆ. ಅದು ಆ ವಿನಶ್ಯತ್ಸು ಅನ್ನೋದು ವರ್ತಮಾನ ಕೃದಂತ ಇದೆಯಲ್ಲ, ಯಾವಾಗ್ಲೂ ಒಂದ್ ದಿವಸ ಸಾಯತ್ತೆ ಅಂತ ಹೇಳ್ತಾ ಇಲ್ಲ ಅವರು. ಯಾವಾಗ್ಲೂ ತೋರಿ ಮರೆಯಾಗದು, ತೋರೋದು ಮರೆಯಾಗದು, ತೋರೋದು ಮರೆಯಾಗದು. ಹೀಗೆ ಕಾಲದ ಜೊತೆಯಲ್ಲಿ ಕಳೆದು ಹೋಗುವುದು ಅಂತ. ಕಾಲ ಹೋಯ್ತು ಅಂದ್ರೆ ಮತ್ತೆ ಆ ಕಾಲ ಬರೋಲ್ವೋ, ಹಾಗೆ ಈ ದೇಹೇಂದ್ರಿಯ ಮನೋಬುದ್ಧಿಗಳು ಕಳೆದು ಹೋಯ್ತು ಅಂದ್ರೆ ಮತ್ತೆ ಬರೋಲ್ಲ, ಅವು ಹೋಯ್ತು. ಹೀಗೆ ದೇಹೇಂದ್ರಿಯ ಮನೋಬುದ್ಧಿಗಳು ಹೋಗ್ತಾ ಇರುವಾಗ ಆ ಪರಮೇಶ್ವರ ಮಾತ್ರ ಅವಿನಾಶಿಯಾಗಿ, ಅಂದ್ರೆ ತಾನು ನಾಶವಾಗದೆ, ಕಾಲದ ಹೊಡೆತಕ್ಕೆ ಸಿಗದೆ ತಾನು ಅವುಗಳನ್ನೆಲ್ಲ ನೋಡ್ತಾ ಇದ್ದಾನೆ. ನೀವು ಈ ವಿವೇಕ ಮಾಡ್ಕೊಂಡ್ರೆ ವಿನಾಶವಾಗುವಾಗ ವಿನಾಶವಿಲ್ಲದ ಸ್ವರೂಪದಲ್ಲಿ ನಾವು ನಮ್ಮ ಬುದ್ಧಿಯನ್ನು ನಿಲ್ಲಿಸಿದ್ರೆ ನೀವು ಪರಮಾತ್ಮನ ಕಡೆ ತಿರುಗಿದ್ರಿ, ಅವನನ್ನು ಅರ್ಥ ಮಾಡ್ಕೊಳಕ್ ಆಗತ್ತೆ ಅಂತ. ಇದು ಒಂದು ವಿವೇಕ. ಇಲ್ಲಿ ಎರಡು ಅರ್ಥವೂ ಇದೆ. ವಿನಾಶವಾಗ್ತಾ ಇರೋದನ್ನು ನೋಡುವಾಗ ವಿನಾಶವಿಲ್ಲದ ಕಡೆ ತಿರುಗಬೇಕು ಅಂತ ಒಂದರ್ಥ. ಇನ್ನೊಂದು, ಪರಮಾತ್ಮ ವಿನಾಶ ಅಂದ್ರೆ ಮರೆಯಾಗೋದು ಅಂತ. ನಶ ಅದರ್ಶನ, ಅದರ್ಶನವಾಗ್ತಾ ಇರುವಂತಹ ವಸ್ತುಗಳನ್ನ, ತೋರಿ ಮರೆಯಾಗುವ ವಸ್ತುಗಳನ್ನ ನೋಡ್ತಾ ಯಾವಾತನೂ ಮರೆಯೇ ಆಗೋದಿಲ್ವೋ, ತೋರೋದು ಇಲ್ಲ ಮರೆನೂ ಆಗೋಲ್ಲ, ಸುಮ್ಮನೆ ನೋಡ್ತಾ ಇದ್ದಾನೆ, ಅವನು ಪರಮೇಶ್ವರ ಅಂತ ಗುರುತು ಹಿಡಿಬೇಕು. ಎರಡಕ್ಕೂ ವ್ಯತ್ಯಾಸ ಚೆನ್ನಾಗಿ ಗೊತ್ತಾಗ್ಬಿಟ್ರೆ ನೀವು ಪರಮೇಶ್ವರನ ಗುರುತು ಹಿಡಿದು ಬಿಡ್ತೀರಿ. ನಾವು ಒಂದು ಜಾಗದಲ್ಲಿ ಯಾರೋ ಒಬ್ಬರನ್ನ ಗುರುತು ಹಿಡಿಬೇಕು ಅಂದ್ರೆ ಇಬ್ಬರಿದ್ರೆ ಒಂದೇ ತರ ಇದ್ರೆ ಗುರುತು ಹಿಡಿಬೇಕಲ್ಲ, ವ್ಯತ್ಯಾಸ ಹೇಳ್ಬೇಕಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮ ದೇಹದೊಳಗೆ ಒಂದು ಅರಿವಿನ ಸ್ವರೂಪನಾಗಿ ಸದ್ರೂಪನಾದ ಆತ್ಮನಿದ್ದಾನೆ, ಅವನು ಮರೆಯೇ ಆಗೋಲ್ಲ. ಅವನಿಗೆ ಕಾಣಿಸ್ತಾ ಇರುವಂತಹ ದೇಹೇಂದ್ರಿಯ ಬುದ್ಧಿಗಳು ತೋರಿ ಮರೆಯಾಗ್ತಾನೆ ಇರತ್ತೆ, ನಾಶವಾಗ್ತಾನೆ ಇರತ್ತೆ. ಇವನು ನಾಶವಾಗೋದಿಲ್ಲ, ಅವನು ನಾಶವಾಗತ್ತೆ. ಅವನು ತೋರಿ ಮರೆಯಾಗೋದಿಲ್ಲ, ಇವನು ತೋರಿ ಮರೆಯಾಗತ್ತೆ. ಹೀಗೆ ವೈಲಕ್ಷಣ್ಯವನ್ನ ಭಗವಂತ ಪರಮೇಶ್ವರನನ್ನ ಹೃದಯದಲ್ಲಿ ಕಂಡುಹಿಡಿಯೋದಕ್ಕೆ ಅನುಭವಾನುಸಾರಿ ಅನ್ವಯ ವ್ಯತಿರೇಕ ತರ್ಕವನ್ನು ಹೇಳಿದ್ದಾನೆ. ಯಾವ ಅನುಭವವು ತೋರಿ ಮರೆಯಾಗಲ್ವೋ, ಯಾವ ಅನುಭವವು ತೋರಿ ಬಿಟ್ಟು ಹೋಗುತ್ತೋ, ಯಾವುದು ನಾಶವೇ ಆಗೋದಿಲ್ವೋ, ಯಾವುದು ಕ್ಷಣ ಕ್ಷಣದಲ್ಲೂ ನಾಶವಾಗ್ತಾ ಇರುತ್ತೋ ಅದನ್ನು ನೋಡಿ ಅಂತ. ಇಲ್ಲಿ ಕಾಲದೊಳಗೆ ಸಿಗಾಕೊಂಡಿರೋದೆಲ್ಲ ಕಳೆದು ಹೋಗ್ತಾನೆ ಇರುತ್ತೆ. ಕಾಲ ತಾನೇ ಹಿಂದೆ ಹೋಗಲ್ಲ, ತನ್ನ ಜೊತೆಯಲ್ಲಿ ತನ್ನೊಳಗೆ ಪೂರ್ತಿ ಹಾಗೆ ನದಿಯಲ್ಲಿರೋ ನೀರು, ಅದರೊಳಗಿರೋ ಎಲ್ಲವೂ ಕೂಡ ಮುಂದೆ ಹೋಗುತ್ತೋ ಹಾಗೆ ಕಾಲವೂ ಕೂಡ ತನ್ನೊಳಗೆ ಇಟ್ಕೊಂಡ ತನ್ನ ಗರ್ಭದಲ್ಲಿರುವಂತಹ ಎಲ್ಲ ವಿಕಾರಗಳನ್ನು ನಾಶದ ಕಡೆಗೇ ಕರ್ಕೊಂಡು ಹೋಗ್ತಾ ಇದೆ. ಕಾಲವನ್ನು ಅರಿತಾ ಇರೋ ಸಾಕ್ಷಿ ಮಾತ್ರ ನಾಶವಾಗೋದಿಲ್ಲ. ನೀವು ಕಾಲದ ಒಳಗೆ ಸಿಗಾಗದೆ ಇರೋದ್ರಿಂದ ವಿನಶ್ಯತ್ಸು ಅವಿನಶ್ಯಂತಂ, ಇದು ಒಂದು ಅನ್ವಯ ವ್ಯತಿರೇಕ ತರ್ಕ. ವಿನಾಶವಾಗುವ ಸ್ವರೂಪದಲ್ಲಿ ವಿನಾಶವಾಗದೆ ಇರೋದು. ಹಿಂದಿನ ಶ್ಲೋಕದಲ್ಲಿ ಹುಟ್ಟು ಅಂದ್ರೆ ಏನು ಅಂತ ಹೇಳಿದ್ರು, ಈ ಶ್ಲೋಕದಲ್ಲಿ ವಿನಾಶ ಅಂತ ಹೇಳಿದ್ದಾರೆ. ಅಂದ್ರೆ ಏನೇನು ಹುಟ್ಟಬೇಕಾದ್ರೂ ಹುಟ್ಟಿದ್ದಲ್ಲ ತಪ್ಪುಳಿಕೆಯಿಂದಲೇ ಹುಟ್ಟತ್ತೆ ಅಂದ್ರು. ಅಂದ್ರೆ ಹುಟ್ಟಿದೆ ಅನ್ನೋದೆಲ್ಲ ತಪ್ಪುಳಿಕೆ ಇಲ್ಲದೆ ಹೋದ್ರೆ ಹುಟ್ಟನ್ನ ನಿಮ್ಗೆ ನೋಡೋಕ್ ಆಗಲ್ಲ ಅಂತ. ಹಾಗೆ ವಿನಾಶವೋ, ಹುಟ್ಟು ನೋಡದೆ ವಿನಾಶ ನೋಡೋಕ್ ಆಗಲ್ಲ. ವಿನಾಶವನ್ನು ನೋಡುವಾಗ ತಪ್ಪುಳಿಕೆ ಇದ್ರೆ ವಿನಾಶವಿಲ್ಲದೆ ಇರೋದನ್ನು ನೋಡೋದೆ ಸರಿಯಾದ ತಿಳುವಳಿಕೆ. ಆದ್ರಿಂದ ವಿನಾಶವಿಲ್ಲದೆ ಇರುವಂತಹ ಸ್ವರೂಪ ನಮ್ಮ ಪರಮೇಶ್ವರ ಹೃದಯದಲ್ಲಿದ್ದಾನೆ.
ಅವನನ್ನೇ ನೋಡ್ಬೇಕು. ಯಃ ಪಶ್ಯತಿ ಅನ್ನೋ ಅನ್ವಯ. ಪರಮೇಶ್ವರಂ ಯಃ ಪಶ್ಯ, ಹಾಗೆ ಅವಿನಶ್ಯಂತಂ ಭೂತಾನಾಂ ಪರಮೇಶ್ವರಸ್ಯ ಚ ಅತ್ಯಂತ ವೈಲಕ್ಷಣ್ಯ ಪ್ರದರ್ಶನಾರ್ಥಂ ಅಂದ್ರು. ಅತ್ಯಂತ ವಿರುದ್ಧವಾದ ಸ್ವರೂಪ ಇದೆ ಅಂತ. ಇಲ್ಲಿ ಭೂತಗಳು ಅನ್ನೋ ಶಬ್ದ ದೇಹೇಂದ್ರಿಯ ಮನೋಬುದ್ಧಿಗಳನ್ನೇ ಪ್ರಧಾನವಾಗಿ ಇಟ್ಕೊಂಡಿರೋದು. ಯಾವಾಗ ದೇಹೇಂದ್ರಿಯ ಮನೋಬುದ್ಧಿಗಳಿಗೆ ನಿಮ್ಗೆ ಸಂಬಂಧ ಇಲ್ಲ ಅಂದ್ರೆ ಇನ್ನು ಅವುಗಳಿಂದ ಕಾಣುವ ಪ್ರಪಂಚದ ಸಂಬಂಧ ಏನೇನೂ ಇಲ್ಲ. ನಮ್ ದೇಹ ಇಲ್ಲ, ಇಂದ್ರಿಯ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ. ಇನ್ನು ನಮ್ ಜನ ಇರ್ತಾರೋ, ನಮ್ ಮನೆ ಇರುತ್ತೋ, ನಮ್ಗೆ ಕಾಣೋ ಪ್ರಪಂಚ ಇದೆ, ಯಾವುದೂ ಇಲ್ಲ. ಎಲ್ಲವೂ ಪರಮೇಶ್ವರನ ಸ್ವರೂಪವೇ ಅಂತ ತೋರಿಸೋಕೋಸ್ಕರವಾಗಿ ದೇಹೇಂದ್ರಿಯ ಮನೋಬುದ್ಧಿಗಳು ತೇಲಿ ಹೋಗ್ತಾ ಇವೆ. ನೀವು ದಡದಲ್ಲಿ ನಿಂತು ಪರಮೇಶ್ವರನಂತೆ ಸಾಕ್ಷಿಯಾಗಿ ನೋಡ್ತಾ ಇರ್ರಿ. ನೋಡಿ, ಇಷ್ಟು ಸ್ಪಷ್ಟವಾಗಿ ನಿಮ್ಮ ಅನುಭವದಲ್ಲಿ ಕಾಣಿಸ್ತಾ ಇದೆ. ಕಾಲ ಅನ್ನೋ ತಳ್ತಾ ಇದೆ. ಹೋಯ್ತು, ಬಾಲ್ಯ ಸತ್ತೋಯ್ತು, ಯೌವನ ಸತ್ತೋಯ್ತು, ಇವತ್ತು ನೆನ್ನೆಯೊಳಗೆ ಸತ್ತೋಯ್ತು, ಮತ್ ಕಾಣೋದಿಲ್ಲ. ಇವತ್ತು ನೆನ್ನೆ ಆಯ್ತು ಅಂದ್ರೆ ಇವತ್ತಿರೋ ಪದಾರ್ಥಗಳು ನೆನ್ನೆಯೊಳಗೆ ಸೇರೋದು ಅಂತ. ಹಾಗೆ ಜೊತೆಯಲ್ಲಿ ಅನ್ವಯವಾಗಿ ಬರೋನು ಒಬ್ಬನೇ. ಸಾಕ್ಷಿ ಅನ್ಬಿಟ್ಟು ಯಾರು ಕೂಡ ಮುಂದಕ್ಕೆ ಬರೋದಿಲ್ಲ. ಅಂದ್ರೆ ಕಾಲದಲ್ಲಿ ಬರ್ತಾನೆ ಅಂತ ಅರ್ಥ ಅಲ್ಲ, ಕಾಲದಲ್ಲಿ ನಾಶವಾಗದೇ ಇರೋನು ಅಂತ ಅರ್ಥ. ಕಥಂ ಕಥಂ ಸರ್ವೇಷಾಂ ಹಿ ಭಾವ ವಿಕಾರಾಣಾಂ ಸರ್ವೇಷಾಂ ಹಿ ಭಾವವಿಕಾರಾಣಾಂ ಜನಿಲಕ್ಷಣಃ ಭಾವವಿಕಾರಃ ಮೂಲಂ. ಜನಿಲಕ್ಷಣಃ ಭಾವವಿಕಾರಃ ಮೂಲಂ. ಜನ್ಮೋತ್ತರ ಭಾವಿನಃ ಅನ್ಯೇ ಜನ್ಮೋತ್ತರ ಭಾವಿನಃ ಅನ್ಯೇ ಸರ್ವೇ ಭಾವವಿಕಾರಾಃ ಸರ್ವೇ ಭಾವವಿಕಾರಾಃ ವಿನಾಶಾಂತಾಃ. ಎಲ್ಲ ಭಾವ ಅಂದ್ರೆ ಪದಾರ್ಥ ಅಂತ ಅರ್ಥ. ಎಲ್ಲ ಪದಾರ್ಥಗಳ ಬದಲಾವಣೆಗಳು ನಾಶವಾಗುವವರಿಗಾಗತ್ತೆ. ಜಾಯತೆ, ಅಸ್ತಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ. ಅಂದ್ರೆ ಪ್ರತಿಯೊಂದು ಪದಾರ್ಥಕ್ಕೂ ಯಾಸ್ಕರ ಮತದಂತೆ 6 ಭಾವ ವಿಕಾರಗಳಿವೆ ಅಂತ ಇಟ್ಕೊಂಡಿದ್ದಾರೆ. ಹೀಗೆ ಪದಾರ್ಥಗಳಿಗೆ ನಾಶವಾಗುವವರೆಗೂ ವಿಕಾರಗಳು. ಸತ್ತ ಮೇಲೆ ಅವನಿಗಿನ್ ರೋಗ ಬರೋಲ್ಲ. ದೇಹದಲ್ಲಿರೋ ರೋಗ, ದೇಹ ಸತ್ತು ಹೋಯ್ತು ಅಂದ್ರೆ ರೋಗ ಉಳ್ಕೊಳ್ಳುತ್ತೆ ಇಲ್ಲ, ರೋಗನೂ ಸತ್ತು ಹೋಗುತ್ತೆ. ಹೀಗೆ ಎಲ್ಲವೂ ಕೂಡ ಸತ್ತವನಿಗೆ ಮತ್ತೆ ಹೇಗೆ ತಮ್ಮವರು ಅನ್ನೋದಿಲ್ವೋ, ತಮ್ಮ ಮನೆ ಅನ್ನೋದಿಲ್ವೋ, ತನ್ನ ದೇಹಾದಿಗಳಿಲ್ವೋ, ಹಾಗೆ ನಾಶವಾದ ಮೇಲೆ ಮತ್ತೆ ಆ ಪದಾರ್ಥಕ್ಕೆ ಯಾವ ವಿಕಾರವೂ ಇಲ್ಲ. ಆದ್ರಿಂದ ಜನ್ಮೋತ್ತರ ಭಾವಿನಃ ಸರ್ವೇ ಭಾವ ವಿಕಾರಾಃ ವಿನಾಶಾಂತ. ಹುಟ್ಟಿನನ್ನು ಆರಂಭಿಸಿ ನಾಶವಾಗುವವರೆಗೆ, ಸಾವಿನವರೆಗೆ ಎಲ್ಲ ಪದಾರ್ಥಗಳ ಬದಲಾವಣೆ ಅಂದ್ರೆ ಬೆಳೆಯೋದು, ಬದಲಾಯಿಸೋದು, ಇನ್ನು ಕೊರಗೋದು, ಆಮೇಲೆ ಇನ್ನು ಕ್ಷೀಣವಾಗೋದು, ಆಮೇಲೆ ನಾಶವಾಗೋದು ಅಂತ. ಇದು ನಿಜವಾಗಿ ಹೇಳೋದಾದ್ರೆ ಯಾವುದೋ ಒಂದಿದೆ, ಅದಕ್ಕೆ ಯಾರು ವಿಕಾರವಾಗ್ತಾ ಇದೆ ಅಂತ ಹೇಳ್ಬೇಕು. ಆದ್ರೆ ಯಾವುದಿದೆಯೋ ಅದಕ್ಕೆ ಆ ವಿಕಾರ ಇರೋದಿಲ್ಲ. ಯಾರು ಆ ವಿಕಾರವನ್ನು ಅನುಭವಿಸ್ತಾರೋ ಅವ್ರು ಹೋಗೇ ಬಿಡ್ತಾರೆ. ಒಂದು ವಿಕಾರ ಆದ್ಮೇಲೆ ಇನ್ನೊಂದು. ನಿಜವಾಗಿ ಒಂದು ಅಸ್ಥಿ ವರ್ಧತೆ ಅಂತ ಹೇಳ್ತೀವಲ್ಲ, ಆ ಅಸ್ಥಿ ಸತ್ತೋದ್ಮೇಲೆ ವರ್ಧತೆ. ನಮ್ಮ ಲೋಕದೃಷ್ಟಿಯ ವ್ಯವಹಾರದಲ್ಲಿ ಮಗು ಹುಡುಗನಾದ ಅಂತೀವಿ, ಮಗು ಸತ್ತೋಯ್ತು ಹುಡುಗನಾದ ಅಂತ ಹೇಳ್ಬೇಕು. ಯಾಕಂದ್ರೆ ಮಗುವಾದ ಶರೀರವು ಪೂರ್ತಿ ಶರೀರ, ದೇಹ, ಇಂದ್ರಿಯ, ಮನಸ್ಸು ಎಲ್ಲ ಹೋಗಿ ಮೇಲೆ ಇನ್ನೊಂದು ಬರೋದು. ಆದ್ರೆ ಅದೇ ಅದಾಗಿದೆ ಅಂತಾರೆ. ಅದು ಎರಡರಲ್ಲೂ ಕಾಮನ್ ಆಗಿರೋದು ಆತ್ಮನ ಒಬ್ಬನೇ. ಬಾಕಿ ಇದೆಲ್ಲ ಸತ್ತೋಗುತ್ತೆ. ಅದನ್ನ ಹುಟ್ಟಿನಿಂದ ಹಿಡಿದು ಸಾವಿನವರೆಗೆ ಅಂತ ಹೇಳಿದ್ರು. ಲೋಕ ವ್ಯವಹಾರದಲ್ಲಿ ಸಾವಿನವರೆಗೆ 6 ವಿಕಾರಗಳು ಅಂತ. ನಿಜವಾಗಿ ಹೇಳೋದಾದ್ರೆ ಒಂದು ವಿಕಾರದಿಂದ ಇನ್ನೊಂದು ವಿಕಾರಕ್ಕೆ ಹೋಗುವಾಗ ಪೂರ್ವ ವಿಕಾರ ನಾಶ, ಉತ್ತರ ವಿಕಾರ ಜನ್ಮ, ಎರಡೇ ವಿಕಾರ ಅಂತ ಹೇಳ್ಬೋದು. ಅದ್ ಎರಡನ್ನೂ ಕೂಡ ಸರಿಯಾಗಿ ನೋಡಿದ್ರೆ ಮೊದಲನೇದು ನಾಶ ಅನ್ನೋದು ಇಲ್ಲ, ಬರೀ ಜನ್ಮ. ಮುಂದಿಂದ ಹುಟ್ಟಿತು, ಹಿಂದಿಂದ ಹೋಯ್ತು, ಮುಂದಿಂದ ಹುಟ್ಟಿತು, ಹಿಂದಿಂದ ಹೋಯ್ತು ಅನ್ನೋದು ಶಬ್ದ. ಹೀಗೆ ವಿಕಾರಗಳು ಎಷ್ಟು ಅಂತ ಕೇಳಿದಾಗ 6 ಅಂದ್ರೆ 2, 2 ಅಂದ್ರೆ 1, 1 ಅಂದ್ರೆ ನಿಜವಾಗಿ ಇಲ್ಲ ವಿಕಾರಗಳು ಅಂತ ಹೇಳ್ಬೇಕು. ಇದು ಸ್ವಲ್ಪ ಆಳವಾದ ವಿಷಯ. ಇರಲಿ, ವಿನಾಶವಾಗುವವರೆಗೆ, ಹುಟ್ಟಿದಾರಭ್ಯ ಸಾಯುವವರೆಗೆ ಎಲ್ಲ ವಿಕಾರಗಳು ಆಗತ್ತೆ. ವಿನಾಶಾತ್ ಪರಹ ನ ಕಶ್ಚಿದಸ್ತಿ ಭಾವಿಕಾರ. ವಿನಾಶವಾದ ಮೇಲೆ ಆ ವಸ್ತುವಿಗೆ ಯಾವ ವಿಕಾರವೂ ಆಗೋದಿಲ್ಲ. ಆದ್ರಿಂದ ಎಲ್ಲ ವಿಕಾರಗಳು ಹುಟ್ಟಿನಿಂದ ಹಿಡಿದು ಸಾಯುವವರೆಗೆ. ಯಾರಿಗೆ ಹುಟ್ಟುಂಟೋ ಅವರಿಗೆ ಸಾವುಂಟು. ಆ ಹುಟ್ಟು ಸಾವುಗಳ ಮಧ್ಯೆ ಎಲ್ಲ ವಿಕಾರಗಳು ಆಗ್ತಾ ಇವೆ ಅಂತ ನಮ್ಮ ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾಗಿವೆ. ಹೇಗೆ ಹುಟ್ಟು ತಪ್ಪು ತಿಳುವಳಿಕೆಯಿಂದಲೋ ಕ್ಷೇತ್ರಜ್ಞ ಸಂಯೋಗ ಅಂತ ಅಧ್ಯಾಸದಿಂದ ಆಗಿದೆ ಅಂತ ಹೇಳಿದ್ರು, ಹಾಗೆ ಉಳಿದ ವಿಕಾರಗಳು ಹಾಗೆಯೇ, ಅದರಲ್ಲಿ ಏನು ವ್ಯತ್ಯಾಸವಿಲ್ಲ. ಆದ್ರಿಂದ ಪದಾರ್ಥಕ್ಕೆ 6 ವಿಕಾರವಾಗುವುದು,
ಹುಟ್ಟಿದಾರಭ್ಯ ಸಾವಿನವರೆಗೆ. ಯಾಕೆ ಸತ್ತ ಮೇಲೆ ಯಾಕೆ ವಿಕಾರವಿಲ್ಲ ಅಂತಂದ್ರೆ ಭಾವಾಭಾವ. ಭಾವಾಭಾವಾತ್ ಭಾವ ಅಂದ್ರೆ ವಸ್ತು. ಧರ್ಮಿಣಿ ಧರ್ಮ ಭವಂತಿ. ಸತಿ ಧರ್ಮಿಣಿ ಧರ್ಮ ಭವಂತಿ. ಅತಃ ಭಾವ ವಿಕಾರ ಅಭಾವಾನುವಾದೇನ ಪಂಚಭಾವ ವಿಕಾರ ಭಾವ ಅನುವಾದೇನ ಪೂರ್ವಭಾವಿನ ಸರ್ವೇ ಭಾವ ಪೂರ್ವಭಾವಿನ ಸರ್ವೇ ಭಾವ ವಿಕಾರಾಃ ಪ್ರಸಿದ್ಧಾ ಭವಂತಿ ಸಹಕಾರ್ಯೈಃ. ಪ್ರತಿಸಿದ್ಧಾ ಭವಂತಿ ಸಹಕಾರ್ಯೈಃ. ಈಗ ಪದಾರ್ಥ ಇದ್ರೆ ತಾನೆ ಅದಕ್ಕೆ ಉಳಿದ ವಿಕಾರ ಆಗೋದು. ಪದಾರ್ಥವೇ ಇಲ್ಲ ಅಂದ್ರೆ ಏನ್ ವಿಕಾರ ಆಗುತ್ತೆ? ಭಾವ ಅಂದ್ರೆ ಪದಾರ್ಥ, ವಸ್ತು ಅಂತ ಅರ್ಥ. ವಸ್ತುವಿಗೆ ವಿಕಾರ ಆಗ್ಬೇಕಾದ್ರೆ ವಸ್ತು ಇರ್ಬೇಕಾ? ಬಟ್ಟೆನೇ ಸುಟ್ಟೋಯ್ತು ಅಂದ್ರೆ ಇನ್ನು ಬಟ್ಟೆಗೆ ಇನ್ನೆಂತ ಗುಣ ಬರುತ್ತೆ? ಗುಣವೂ ಇರಲ್ಲ, ಎಂತದ್ದು ಇರಲ್ಲ. ವಸ್ತುವೇ ನಾಶವಾದ ಮೇಲೆ ಇನ್ನು ವಿಕಾರಗಳು ಬರೋಲ್ಲ. ಸತಿ ಧರ್ಮಿಣಿ ಧರ್ಮ ಭವಂತಿ ಅಂದ್ರು. ಅಂದ್ರೆ ಧರ್ಮಿ ಅಂದ್ರೆ ವಸ್ತು, ಧರ್ಮ ಅಂದ್ರೆ ಗುಣ. ಈಗ ವಸ್ತು ವ್ಯಕ್ತಿ ಇದ್ರೆ ತಾನೆ ಬೆಳೆಯೋದು, ಬದಲಾಯಿಸೋದು, ಏನಾಗೋದು. ವಸ್ತುವೇ ಹೋದ್ಮೇಲೆ ಯಾವ ವಿಕಾರವೂ ಆಗಲ್ಲ. ಆದ್ರೆ ಹುಟ್ಟಿದಾರಭ್ಯ ಸಾವಿನವರೆಗೆ ಎಲ್ಲ ವಿಕಾರಗಳು ಆಗತ್ತೆ. ಆ ಒಂದೇ ವಸ್ತು ಇದೆ ಅಂತ ಲೋಕ ವ್ಯವಹಾರವನ್ನು ಇಟ್ಕೊಂಡು ದೇಹೇಂದ್ರಿಯ ಮನೋಬುದ್ಧಿಗಳಿಗೆ ಹುಟ್ಟು ಮೊದಲಾದ ಕಲ್ಪನೆಗಳ ಜೊತೆಯಲ್ಲಿ ಸಾವಿನವರೆಗೆ ಬೆಳೆಯೋದು, ಬದಲಾಯಿಸೋದು ಮುಂತಾದ ಎಲ್ಲ ವಿಕಾರಗಳು ಆಗುತ್ತವೆ ಅಂತ ಹೇಳಿದ್ದಾರೆ. ಹೀಗೆ ಅಷ್ಟೂ ವಿಕಾರಗಳನ್ನು ಹೇಳಿ ಕೊನೆಯಲ್ಲಿ ಈ ಭಾವ ವಿಕಾರಗಳು ಪರಮಾತ್ಮನಿಗಿಲ್ಲ ಅಂತ ಹೇಳ್ಬೇಕು. ಅದಕ್ಕೋಸ್ಕರ ಅವಿನಶ್ಯಂತಂ ಪದವನ್ನು ಮತ್ತೆ ವಿವರಣೆ ಕೊಡ್ತಾ ಇದ್ದಾರೆ. ಅಂತ್ಯಭಾವ ವಿಕಾರ ಅಭಾವಾನುವಾದೇನ. ಅಂತ್ಯಭಾವ ಅಂದ್ರೆ ವಿನಾಶ, ಅಂತ್ಯಭಾವ ವಿಕಾರ ಅಂದ್ರೆ ಕೊನೆಯ ವಿನಾಶ ಎಂಬ ವಿಕಾರವು ಪರಮಾತ್ಮನಲ್ಲಿ ಇಲ್ಲ ಅಂತ ಹೇಳ್ತಾ, ಬರೀ ನಾಶವಿಲ್ಲ ಅಂತ ಅಷ್ಟೇ ಅಲ್ಲ, ಹುಟ್ಟೂ ಇಲ್ಲ, ಬೆಳೆಯೋದು ಇಲ್ಲ, ವಿಕಾರವೂ ಆಗೋದಿಲ್ಲ, ಕ್ಷೀಣವೂ ಆಗೋದಿಲ್ಲ, ನಾಶವೂ ಆಗೋದಿಲ್ಲ. ಆರೂ ಭಾವ ವಿಕಾರಗಳು ಪರಮಾತ್ಮನಿಗಿಲ್ಲ. ಪರಮಾತ್ಮನಿಗೆ ಅಂದ್ರೆ ಒಳಗಿರುವ ಜೀವನಿಗೆ ಇಲ್ಲ ಅಂತ ಅರ್ಥ. ಇಲ್ಲಿ ಸತಿ ಪ್ರಸಂಗೆ ಪ್ರತಿಷೇಧೋ ಭಾಗಿ ಭವತಿ. ಈಗ ಮುಖ್ಯವಾಗಿ ಹೇಳಬೇಕಾದ ದೇಹೇಂದ್ರಿಯ ಮನೋಬುದ್ಧಿಗಳಿಗಿಂತ ಬೇರೆಯಾಗಿರುವ ಜೀವನ ಸ್ವರೂಪವೇ ಪರಮಾತ್ಮ ಅಂತ ಹೇಳ್ಬೇಕು. ಆದ್ರಿಂದ ಬರಿಯ ಜೀವನಿಗೆ ಆರು ಭಾವ ವಿಕಾರಗಳು ಇಲ್ಲ. ಇಲ್ಲಿ ನಾಶವಿಲ್ಲ ಅಂತ ಹೇಳಿದ್ರೆ ಬರೀ ನಾಶವಿಲ್ಲ ಅಂತ ಅರ್ಥವಿಲ್ಲ. ಯಾವ ಭಾವ ವಿಕಾರಗಳು ಆ ಕೇವಲ ಜೀವನಿಗೆ ಇರುವುದಿಲ್ಲ ಅಂತ ಹೇಳಿದ್ರು. ಸರ್ವೇ ಪರಮಾತ್ಮನಿಗಿಲ್ಲ ಅಂತ ಎಲ್ಲ ತಗೊಳ್ತೀವಿ, ಜೀವನಿಗಿಲ್ಲ ಅನ್ನೋದು ಲೋಕದವ್ರಿಗೆ ಗೊತ್ತಿಲ್ಲ. ಜೀವನಿಗಿಲ್ಲ ಅಂತ ಪರಮಾತ್ಮನಿಗಿಲ್ಲ ಜನ್ಮಾಧಿಕಾರ ಸಾಮಾನ್ಯ ನಂಬಿಕೆಯನ್ನ ಇಟ್ಕೊಂಡ್ಬಿಡ್ತಾರೆ, ಒಪ್ಕೊಂಡ್ಬಿಡ್ತಾರೆ. ಜೀವನಿಗೆ ಇಲ್ಲ ಜನ್ಮಾಧಿಕಾರ ಅಂತ ತಿಳಿಸ್ಕೊಟ್ರೆ ಅವಾಗ ಅವನೇ ಪರಮಾತ್ಮ ಆಗ್ತಾನೆ ಅಂತ ಅದು ಗೊತ್ತಿಲ್ಲ. ಆರಂಭದಲ್ಲಿ ತಿಷ್ಠಂತಂ ಪರಮೇಶ್ವರಂ ಅಂತ ಹೇಳುವಾಗ ಜೀವನ ಸ್ವರೂಪವನ್ನೇ ಇಟ್ಕೊಂಡು ಹೇಳಿರೋದು. ಸರಿಷು ತಿಷ್ಠಂತಂ ಅಂದ್ರೆ ಸಕಲ ಭೂತಗಳಲ್ಲೂ ಜೀವ ಸ್ವರೂಪದಿಂದ ಇರೋನು ಪರಮಾತ್ಮನೇ. ಆ ಜೀವನ ದೇಹೇಂದ್ರಿಯ ಬೇರೆಯಾದವನು. ಆ ಜೀವನನ್ನು ದೇಹೇಂದ್ರಿಯಗಳನ್ನು ಕ್ಷೇತ್ರಜ್ಞ ವಿವೇಕ ಮಾಡ್ಬೇಕಲ್ಲ, ಅದಕ್ಕೋಸ್ಕರವೇ ಶ್ಲೋಕ ಬಂದಿರೋದು. ಕ್ಷೇತ್ರಜ್ಞನ ಸ್ವರೂಪ ನಿರ್ಣಯವೇ ಹೊರತು ಎಲ್ಲೋ ಇರುವ ಪರಮೇಶ್ವರನ ಸ್ವರೂಪ ಅಲ್ಲ. ಆದ್ರಿಂದ ಪರಮೇಶ್ವರನಲ್ಲಿ ವಿಕಾರವಿಲ್ಲ ಅಂದ್ರೆ ವಿಕಾರವಾಗತ್ತೆ ಅಂತ ಯಾರು? ಈಗ ಪರಮೇಶ್ವರನು ನಾಶವಾಗಲ್ಲ ಅಂದ್ರೆ ನಾಶವಾಗ್ತಾನೆ ಅಂತ ಯಾರು ತಿಳ್ಕೊಂಡವ್ರು ಯಾರು? ಆದ್ರಿಂದ ಸತಿ ಪ್ರಸಂಗೆ ಪ್ರತಿಷೇಧೋ ಭಾಗೀ ಭವತಿ ಅಂತ ಹೇಳಿದಾಗ ಜೀವನ ಸ್ವರೂಪವನ್ನೇ ಇಲ್ಲಿ ಪರಮೇಶ್ವರ ಅಂತ ಕರೀತಾ ಇರೋದು. ತಸ್ಮಾತ್ ಸರ್ವಭೂತೈಃ ವೈಲಕ್ಷಣ್ಯಂ. ಹೌದಾ? ತಸ್ಮಾತ್ ವೈಲಕ್ಷಣ್ಯಂ ಅತ್ಯಂತಮೇವ ಪರಮೇಶ್ವರಸ್ಯ ಸಿದ್ಧಂ. ಅತ್ಯಂತಮೇವ ಪರಮೇಶ್ವರಸ್ಯ ಸಿದ್ಧಂ. ನಿರ್ವಿಶೇಷತ್ವಂ ಏಕತ್ವಂಚ. ನಿರ್ವಿಶೇಷತ್ವಂ ಏಕತ್ವಂಚ. ಯಃ ಏವಂ ಯಥೋಕ್ತಂ ಪರಮೇಶ್ವರಂ ಪಶ್ಯತಿ ಸಹ ಪಶ್ಯತಿ. ಯಃ ಏವಂ ಯಥೋಕ್ತಂ ಪರಮೇಶ್ವರಂ ಪಶ್ಯತಿ ಸಹ ಪಶ್ಯತಿ. ತಸ್ಮಾತ್ ಹೇಳಿ. ಎಲ್ಲ ದೇಹೇಂದ್ರಿಯ ಮನೋಬುದ್ಧಿಗಳನ್ನೇ ಇಲ್ಲಿ ಭೂತ ಅಂತ ಹೇಳಿದ್ದಾರೆ. ಸಕಲ ಭೂತಗಳು ಅಂದ್ರೆ ಭೂತ ವಿಕಾರಗಳು. ದೇಹೇಂದ್ರಿಯ ಮನೋಬುದ್ಧಿಗಳಿಗಿಂತಲೂ ವಿಲಕ್ಷಣನಾಗಿದ್ದಾನೆ ಪರಮೇಶ್ವರ. ಅಂದ್ರೆ ಜೀವನಾಗಿ ಕಾಣ್ತಾ ಇರೋನು ಒಳಗಿದ್ರು ಅವನು ಜೀವನಲ್ಲ, ಅವನು ಪರಮೇಶ್ವರನೇ. ಆದ್ರಿಂದ ಪರಮೇಶ್ವರನಿಗೆ ಎಲ್ಲ ದೇಹೇಂದ್ರಿಯ ಮನೋಬುದ್ಧಿಗಳ ಸಂಬಂಧವೂ ಇಲ್ಲ, ಅವುಗಳ ವಿಕಾರವೂ ಇಲ್ಲ. ಅವನು ಎಲ್ಲಾ ಭೂತಗಳಲ್ಲೂ ನಿರ್ವಿಶೇಷನಾಗಿದ್ದಾನೆ. ಏಕತ್ವಂಚ ಅದ್ವಿತೀಯನಾಗಿದ್ದಾನೆ. ಸಮನಾಗಿದ್ದಾನೆ ಅಂದ್ರೆ ಸಮನಾಗಿ ಹಂಚು ಅನ್ನೋ ತರ ಅಲ್ಲ, ಒಂದೇ ಸ್ವರೂಪ ಹೌದು. ಎಲ್ಲಾ ಭೂತಗಳಲ್ಲಿ ವಿಶೇಷವೂ
ಇಲ್ಲದೆ ಇದ್ದವನು, ಯಾವ ಹೆಸರು ಆಕಾರ ನಾಮ ರೂಪ ಕರ್ಮ ಯಾವುದೂ ಇಲ್ಲ, ಇಂಥ ಪರಮೇಶ್ವರನನ್ನ ಯಾವ ಅಧಿಕಾರಿ ಮುಮುಕ್ಷುವು ಪಶ್ಯತಿ ಕಂಡುಕೊಳ್ತಾನೋ ಅವನೇ ಪ್ರಪಂಚವನ್ನು ತನ್ನನ್ನು ಸರಿಯಾಗಿ ತಿಳ್ಕೊತಾನೆ. ಯಾರು ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ತಾನೋ ಅವನೇ ಜಗತ್ತನ್ನು ತನ್ನ ಈ ತನ್ನ ಸ್ವರೂಪವನ್ನು ಅರ್ಥ ಮಾಡ್ಕೊತಾನೆ. ಯ ಪಶ್ಯತಿ ಸಪಶ್ಯತಿ ಅಂತ. ಸರ ನೀವು ಸಂಗ್ರಹವಾಗಿ ಒಂದ್ 5 ನಿಮಿಷ ಹೇಳಿ. ಯಾಕೆ ಹೇಳಿ, ನಾವು ಮುಂದೆ ಹೇಳ್ತೀನಿ. ಮತ್ತೆ ಇನ್ನೊಂದ್ ಬೇಡ, ನಾನು ಹೇಳ್ತೀನಿ. ನಾನು ಸರ್ವೋಪಿ ಲೋಕ ಪಶ್ಯತಿ ನನು ಸರ್ವೋಪಿ ಲೋಕಃ ಪಶ್ಯತಿ ಕಿಂ ವಿಶೇಷಣೇನ ಇತಿ. ಕಿಂ ವಿಶೇಷಣೇನ ಇತಿ. ಅಲ್ಲ, ಪ್ರತಿಯೊಬ್ಬ ಮನುಷ್ಯನು ನೋಡ್ತಾನೆ ಇದ್ದಾನೆ. ಏನು ಹೀಗಿರುವಾಗ ಅವನು ಎಲ್ಲಾ ಕಡೆ ಯಾರನ್ನು ವಿನಾಶವಾಗುತ್ತಿದ್ದರೂ ವಿನಾಶವಾಗದಿರೋದನ್ನ ಯಾವ ನೋಡ್ತಾನೋ ಅವನು ನೋಡೋನು ಅಂತಿದ್ದೀರಲ್ಲ, ಅವನು ನೋಡ್ತಾನೆ, ಬಾಕಿಯವರು ನೋಡ್ತಾರೆ, ಎಲ್ಲರೂ ನೋಡ್ತಾನೆ ಇದ್ದಾರೆ. ಏನ್ ವಿಶೇಷ? ಇವ್ನು ನೋಡೋದು ಸರಿಯಾಗಿ ನೋಟ, ಬಾಕಿಯವ್ರು ನೋಡೋದು ಸರಿಯಾಗಿ ನೋಟ ಅಲ್ಲ ಅಂತ ಏನು ವಿಶೇಷ ಮಾಡ್ತಿದ್ದೀರಾ ಅಂತ. ಅದಕ್ಕಂತಾರೆ ಸತ್ಯಂ ಪಶ್ಯತಿ ಸತ್ಯಂ ಪಶ್ಯತಿ ಕಿಂತು ವಿಪರೀತಂ ಪಶ್ಯತಿ. ಕಿಂತು ವಿಪರೀತಂ ಪಶ್ಯತಿ. ವಿನಾಶವಾಗದೇ ಇರೋ ಸ್ವರೂಪವನ್ನು ಕಂಡುಕೊಂಡವನು ಸರಿಯಾಗಿ ಕಾಣ್ತಿರ್ತಾನೆ. ಬಾಕಿ ಎಲ್ಲ ಜನರು ಕೂಡ ನೋಡ್ತಿದ್ದಾರೆ, ತಪ್ಪಾಗಿ ನೋಡ್ತಿದ್ದಾರೆ. ಎಲ್ಲರೂ ನೋಡ್ತಿದ್ದಾರೆ, ಎಲ್ಲರೂ ನೋಡ್ತಿದ್ದಾರೆ. ಹೌದು, ಎಲ್ಲರೂ ನೋಡ್ತಿರೋದು ಏನು ಅಂತ, ಸಂಸಾರಿ, ಕರ್ತ, ಭೋಕ್ತ, ಜೀವ, ಸುಖಿ, ದುಃಖಿ ಈ ರೀತಿಯಾಗಿ ನೋಡ್ತಿದ್ದಾರೆ ಹೊರತು ನಿರ್ವಿಶೇಷವಾಗಿ ಏಕರೂಪವಾಗಿ ವಿನಾಶವಾಗದೇ ಇರೋ ರೂಪದವನು ನೋಡ್ತಾನೆ ಇಲ್ಲ. ಓ ಅವ್ರು ಸತ್ರು, ಇವ್ರು ಸತ್ರು, ನಾನು ಸಾಯ್ತೀನಿ, ನಂಗೂ ಭಯ ಆಗ್ತಾ ಇದೆ ಅಂತೇಳಿ ಈ ರೀತಿ ಕಂಡ್ಕೊಂಡಿದ್ದಾರೆ ಹೊರತು ತಮ್ಮನ್ನ ನಾನು ಹುಟ್ಟಿದವನಲ್ಲ, ಸಾಯೋನಲ್ಲ, ವಿಕಾರವಿಲ್ಲ, ಏಕರೂಪದವನು ಅಂತ ಹಾಗೆ ಕಂಡೇ ಇಲ್ಲ ಯಾರು. ಹಾಗೆ ಕಾಣದೇ ಇದ್ದಾಗ ನಮ್ಮನ್ನು ಹೀಗೆ ಕಾಣದೇ ಇದ್ದಾಗ ಅವನು ಏನ್ ಮಾಡಿದ್ರು ಕೂಡ ಸರಿಯಾಗಿ ಕಾಣ್ತಾ ಇದ್ದಾನೆ ಅನ್ನಕ್ಕಾಗಲ್ಲ. ಅವನು ನೋಡದೇ ಇದ್ದವನು ಅಂತ ಅರ್ಥ. ಮುಂದಕ್ಕೆ ಹೋದ್ರೆ ಅತಃ ವಿಷಿನಷ್ಟಿ ಸಏವ ಪಶ್ಯತಿ ಇತಿ. ಅತಃ ವಿಷಿನಷ್ಟಿ ಸ ಏವ ಪಶ್ಯತಿ ಇತಿ. ಅದನ್ನ ಬೇರೆಯವರು ನೋಡ್ತಾ ಇರೋದು ತಪ್ಪಾಗಿ ನೋಡ್ತಿದ್ದಾರೆ. ಮಿಥ್ಯಾಜ್ಞಾನವನ್ನು ಕೂತ್ಕೊಂಡವರಾಗಿದ್ದಾರೆ. ಅದು ಇವನಿಗೆ ಅಲ್ಲ, ನಿರ್ವಿಶೇಷವಾಗಿ ಏಕರೂಪವಾಗಿ ಕಾಣ್ತಾ ಇರೋನು ಅವನೇ ಸರಿಯಾಗಿ ನೋಡ್ತಿರೋನು, ಅವನಿಗೆ ಸರಿಯಾದ ತತ್ವ ಗೊತ್ತಿರೋದು ಅಂಥೇಳಿ ವಿಶೇಷಗೊಳಿಸ್ತಾ ಇದ್ದಾನೆ. ಯಥಾ ತಿಮಿರ ದೃಷ್ಟಿ ಅನೇಕಂ ಚಂದ್ರಂ ಪಶ್ಯತಿ. ಯಥಾ ತಿಮಿರ ದೃಷ್ಟಿ ಅನೇಕಂ ಚಂದ್ರಂ ಪಶ್ಯತಿ. ತಮ್ ಅಪೇಕ್ಷ ಏಕಚಂದ್ರದರ್ಶಿ ವಿಶಿಷ್ಯತೆ. ಏಕಚಂದ್ರದರ್ಶಿ ವಿಶಿಷ್ಯತೆ. ಏವ ಪಶ್ಯತಿ ಇತಿ. ಸ ಏವ ಪಶ್ಯತಿ ಇತಿ. ತಥೈವ ಇಹಾಪಿ ತಥೈವ ಇಹಾಪಿ ಏಕಂ ಅವಿಭಕ್ತಂ ಯಥೋಕ್ತಂ ಆತ್ಮಾನಂ ಯಃ ಪಶ್ಯತಿ. ಏಕಂ ಅವಿಭಕ್ತಂ ಯಥೋಕ್ತಂ ಆತ್ಮಾನಂ ಯಃ ಪಶ್ಯತಿ. ಸಹ ವಿಭಕ್ತ ಅನೇಕಾತ್ಮ ವಿಪರೀತದರ್ಶಿಭ್ಯಃ ಸಹ ವಿಭಕ್ತ ಅನೇಕ ಆತ್ಮ ವಿಪರೀತದರ್ಶಿಭ್ಯಃ ವಿಶಿಷ್ಯತೆ ಸ ಏವ ಪಶ್ಯತಿ ಇತಿ. ವಿಶಿಷ್ಯತೆ ಸ ಏವ ಪಶ್ಯತಿ ಇತಿ. ಕ್ಯಾಟ್ರಾಕ್ ಬಂದವರು ಚಂದ್ರ ನೋಡ್ತಿದ್ದಾರೆ, ಕಣ್ ಚೆನ್ನಾಗಿದ್ದವರು ಚಂದ್ರ ನೋಡ್ತಾ ಇದ್ದಾರೆ. ಇಬ್ರು ಚಂದ್ರ ನೋಡ್ತಾ ಇದ್ರು. ಆ ತಿಮಿರ ದೃಷ್ಟಿ ಪೊರೆ ಬಂದವನು 2-3 ಚಂದ ನೋಡ್ತಿದ್ದಾನೆ. ಸರಿಯಾಗಿ ಕಣ್ಣಿದ್ದವನು ಚಂದ 1 ನೋಡ್ತಿದ್ದಾನೆ. ಇಬ್ರು ನೋಡ್ತಾ ಇದ್ರು. ಯಾರು ಸರಿಯಾಗಿ ನೋಡ್ತಿರೋರು? ಪೊರೆ ಇದ್ದೇ ಇದ್ದವನು ಏನ್ ಚಂದ್ರ ಒಬ್ಬನೇ ಚಂದ ನೋಡ್ತಾ ಇದ್ದಾನಲ್ಲ ಅವನೇ ನೋಡ್ತಾ ಇದ್ದಾನೆ ಅಂತ. ಇವನು ನೋಡ್ತಾ ಇದ್ರು, ಇವ್ನು ನೋಡ್ತಿದ್ದಾನೆ ಚಂದನ 2-3 ಚಂದ ನೋಡ್ತಿದ್ದಾನೆ. ಅದನ್ನ ಇವನು ಚಂದ ಸರಿಯಾಗಿ ನೋಡ್ತಾ ಇಲ್ಲ ಅಂತೀವಿ. ಏನ್ ಈ ಚಂದ ಕಾಣ್ತಿದ್ಯಲ್ಲ 2-3 ಕಾಣ್ತಾ ಇದ್ದಾನೆ ಅಂತ. 2-3 ಕಾಣ್ತಾ ಇರೋದ್ರಿಂದಲೇ ಸರಿಯಾಗಿ ನೋಡ್ತಾ ಇಲ್ಲ ಅಂತ ಅಂತಿರೋದು. ಅವನು ಒಂದೇ ಚಂದ ನೋಡಿದ್ರೆ ಸರಿಯಾಗಿ ನೋಡ್ತಿದ್ದಾನೆ, ಅವನು ಕಾಣ್ತಾ ಇದ್ದಾನೆ ಅಂತಿದ್ವಿ. ನೋಡ್ತಾ ಇದ್ರು ತಪ್ಪಾಗಿ ನೋಡ್ತಾ ಇದ್ರೆ ನೋಡ್ತಾ ಇಲ್ಲ ನಾವು ಅಂತೀವಿ. ನೋಡ್ತಾ ಇರ್ಬೋದು, ತಪ್ಪಾಗಿ ನೋಡ್ತಿದ್ದಾನಲ್ಲ. ಹಾಗೆ ತಿಮಿರ ದೃಷ್ಟಿಯಾದವನು ಅನೇಕ, ತಿಮಿರ ಅಂದ್ರೆ ಪೊರೆ, ಕ್ಯಾಟ್ರಾಕ್ಟ್, ಆ ದೃಷ್ಟಿಯುಳ್ಳವನು ಚಂದನ ಅನೇಕ ನೋಡ್ತಾನೆ. ಅವನನ್ನು ಅಪೇಕ್ಷಿಸಿಕೊಂಡು ಹೋಲಿಕೆ ತೆಗೆದುಕೊಂಡು ಒಂದು ಚಂದನ ನೋಡುವನಿದ್ದಾನಲ್ಲ ಅವನನ್ನು ವಿಶೇಷವಾಗಿ ನೋಡುವವನು ನಾವು ಹೇಳ್ತೀವಿ, ಅವನು ಸರಿಯಾಗಿ ನೋಡುವನು ಅಂತ. ಸೈವ ಪಶ್ಯತಿ, ಅವನೇ ನಿಜವಾಗಿ ನೋಡ್ತಾ ಇದ್ದಾನೆ, ಸರಿಯಾಗಿ ನೋಡ್ತಿದ್ದಾನೆ ಅಂತ. ಅದೇ ರೀತಿ ಇಲ್ಲೂ ಕೂಡ ಸಮವಾದ, ನಿರ್ವಿಶೇಷವಾದ, ಅದ್ವಿತೀಯವಾದಂತಹ ಮೇಲೆ ಹೇಳಿದ ಆತ್ಮವನ್ನು ಯಾರು ಕಾಣುತ್ತಾನೋ ಅವನು ಅನೇಕವಾಗಿ ವಿಶೇಷವಾಗಿ ತಪ್ಪಾಗಿ ಕಾಣುತ್ತಿರುವಂತಹ ಅಜ್ಞಾನಿಗಳಿಗಿಂತ ಇವನು ವಿಶೇಷಗೊಳಿಸಲಾಗುತ್ತೆ, ವಿಶೇಷಗೊಳಿಸ್ತಾ ಇದ್ದೀವಿ. ಇವನಪ್ಪ ಸರಿಯಾಗಿ ನೋಡ್ತಾ ಇರೋನು. ಬಾಕಿಯವರು ನೋಡ್ತಾರೆ, ಬಾಕಿಯವರು ವಿಭಕ್ತವಾಗಿ, ಅನೇಕಾತ್ಮಕವಾಗಿ, ಸವಿಶೇಷಾತ್ಮಕವಾಗಿ ತಪ್ಪಾಗಿ ನೋಡ್ತಿದ್ದಾರೆ, ಕರ್ತೃಭಕ್ತವಾಗಿ ನೋಡ್ತಾ ಇದ್ದಾರೆ.
ಅವನನ್ನು ಹೋಲಿಸ್ಕೊಂಡ್ರೆ ಅವನಿಗೆ ಹೋಲಿಕೆ ಇಟ್ಕೊಂಡ್ರೆ ಇವನು ನೋಡ್ತಾ ಇರೋನು ಸರಿಯಾಗಿ ಕಾಡ್ತಾ ಇದ್ದಾನೆ, ಸರಿಯಾಗಿ ನೋಡ್ತಿದ್ದಾನೆ ಅಂತ ಹೇಳ್ತೀವಿ. ಬಾಕಿಯವರು ನೋಡ್ತಾ ಇದ್ರು ಕೂಡ ಅವ್ರು ನೋಡ್ತಾ ಇಲ್ಲ ಅಂತಲೇ ಅರ್ಥ. ಹಾವನ್ನು ನೋಡ್ತಾ ಇದ್ದೆ ಅಲ್ಲಿರೋದು ಹಗ್ಗ, ನೀನು ನೋಡ್ತೀರ ಸರಿಯಾಗಿ ಅಂತಂತೀವಿ. ನೋಡ್ತಾ ಇದ್ದೀನಲ್ಲ, ತಪ್ಪಾಗಿ ನೋಡ್ತಾ ಇದೀಯಾ. ತಪ್ಪಾಗಿ ನೋಡ್ತಾ ಇರೋನು ನೋಡ್ತಾ ಇಲ್ಲ ಅಂತ ಇದ್ದಾರೆ ಹೊರತು ಅವನು ಕಾಣ್ತಾ ಇಲ್ಲ ಅಂತಂತಿಲ್ಲ. ಕಾಣ್ತಿದ್ದು ತಪ್ಪಾಗಿ ಕಾಣ್ತಾ ಇರೋದ್ರಿಂದ ಅವನು ಸರಿಯಾಗಿ ನೋಡ್ತಿಲ್ಲ ಅಂತ. ಇತರ ವಿಪರೀತ ದರ್ಶಿತ್ವ ವಿಪರೀತ ದರ್ಶಿತ್ವ ಅನೇಕ ಚಂದ ದರ್ಶಿವತ್ ಅನೇಕ ಚಂದ್ರದರ್ಶಿವತ್ ಇತ್ಯರ್ಥ. ಇವರು ಅಜ್ಞಾನಿಗಳು ತಪ್ಪಾಗಿ ನೋಡುತ್ತಿರುವರಾದ್ದರಿಂದ, ಹೇಗೆ ಕ್ಯಾಟ್ರಾಕ್ ಬಂದವನು ಅನೇಕ ಚಂದ ನೋಡ್ತಾ ಇದ್ರೆ ಅವನು ಸರಿಯಾಗಿ ನೋಡ್ತಾ ಇಲ್ಲ, ತಪ್ಪಾಗಿ ನೋಡ್ತಾ ಇದ್ದಾನೆ ನಾವು ಅಂತೀವೋ, ಅದೇ ರೀತಿ ಮಿಥ್ಯಾಜ್ಞಾನ ದೃಷ್ಟಿಯಿಂದ ಕೂಡಿದ್ದಾಗಿ ಅನೇಕ ಆತ್ಮರಿದ್ದಾರೆ, ಸವಿಶೇಷ ಆತ್ಮರಿದ್ದಾರೆ, ಎಲ್ಲ ಸಂಸಾರಿಗಳ ಆತ್ಮರಿದ್ದಾರೆ, ತುಂಡಾಗಿದ್ದಾರೆ ಅಂತ ನೋಡಿದ್ರೆ ಅವರು ವಿಪರೀತ ದರ್ಶನದಿಂದ ಅವ್ರು ನೋಡ್ತಾ ಇಲ್ಲ ಅಂತ ಅಂದ್ಬಿಡ್ತೀವಿ ನಾವು. ನೋಡ್ತಾ ಇದ್ದು ಪಶ್ಯನ್ನಪಿ ಚನ ಪಶ್ಯತಿ ಮೂಢ, ಪಶ್ಯನ್ನಪಿ ನ ಪಶ್ಯತಿ ಮೂಢ. ಯಥೋಕ್ತಸ್ಯ ಸಮ್ಯಕ್ ದರ್ಶನಸ್ಯ ಯಥೋಕ್ತಸ್ಯ ಸಮ್ಯಕ್ ದರ್ಶನಸ್ಯ ಫಲವಚನೇನ ಸ್ತುತಿಃ ಕರ್ತವ್ಯಾ ಫಲವಚನೇನ ಸ್ತುತಿಃ ಕರ್ತವ್ಯಾ ಇತಿ ಶ್ಲೋಕಃ ಆರಭ್ಯತೆ. ಇತಿ ಶ್ಲೋಕಃ ಆರಭ್ಯತೆ. ಇವರಿಗೆ ಹೇಳಿದ್ದಾದ ಮೇಲೆ ಹೇಳಿದ್ದಾದ ಸಮ್ಯಕ್ ದರ್ಶನ, ಯಥಾರ್ಥ ಜ್ಞಾನ, ಸರಿಯಾದ ಜ್ಞಾನ, ಸರಿಯಾದ ತಿಳುವಳಿಕೆ. ಆ ತಿಳುವಳಿಕೆಗೆ ಒಂದು ಫಲವನ್ನು ಹೇಳುವುದರ ಮೂಲಕ ಏನು, ಆ ತಿಳುವಳಿಕೆ ಉಳ್ಳವನು ಮತ್ತೆ ಸಂಸಾರಕ್ಕೆ ಬರೋದಿಲ್ಲ, ಬ್ರಹ್ಮದಲ್ಲಿ ಸೇರೋಗ್ಬಿಡ್ತಾನೆ, ಪರಾಗತಿಯನ್ನು ಹೊಂದ್ತಾನೆ ಅಂತ ಹೇಳಿ ಫಲವನ್ನ ಹೇಳೋದು. ಫಲವನ್ನು ಹೇಳೋ ಉದ್ದೇಶ ಬೇರೆಯವರು ಪ್ರವೃತ್ತಿ ಆಗಲಿ ಅಂತ. ಏನಾಗ್ಬಿಡುತ್ತೆ ಅಂದ್ರೆ, ಕಷ್ಟಪಟ್ಟು ತಿಳ್ಕೊಂಡ್ರು ಕೂಡ ತಿಳ್ಕೊಂಡಿರ್ತಾನೆ, ಏನೂ ಇಲ್ಲ, ಹೊಳೆ ಆಚೆ ಬಾ ಮೂರ್ನಾಮ ತೋರಿಸ್ತೀನಿ ಅಂತ. ಹೊಳೆ ಆಚೆ ಹೊತ್ತು ಮೂರ್ನಾಮ ನೋಡ್ಬೇಕಾ? ಇಲ್ಲೇ ನೋಡ್ಬೋದು ಮೂರ್ನಾಮನ. ಹೊಳೆ ಆಚೆ ಬಾ ಹಿಂಗೇನು ತೋರಿಸ್ತೀನಿ ಅಂತ ಹೊಳೆ ಆಚೆ ಕರ್ಕೊಂಡೋಗಿ ಕಟ್ಪಟ್ಟು ಕರ್ಕೊಂಡೋಗಿ ನೋಡು ಇಲ್ಲಿ 3 ನಾಮ ಇದೆಯಲ್ಲ ಅಂತ. ಹಂಗೆ ಏನು ಪ್ರಯೋಜನ ಇದೆ ಅದನ್ನು ತೋರಿಸಿದ್ರೆ ಏನು ಪ್ರಯೋಜನ ಇದಾಗತ್ತೆ. ಯಾರು ಈ ಜ್ಞಾನಕ್ಕೆ ಪ್ರಯತ್ನ ಪಡೋಲ್ಲ. ನೋಡು ಇದನ್ನು ತಿಳ್ಕೊಂಡ್ರೆ ತಥೋ ಯಾತಿ ಪರಾಂಗತಿ, ಹೆಚ್ಚಿನ ಗತಿಯಿಂದೇನೋ ವರ್ಕ ತೂಕ ಬರೋದಿಲ್ಲ ಸಂಶಯ, ಅದು ಪರಾಗತಿ. ಅದನ್ನು ಹೊಂತಾನೆ ಈ ಜ್ಞಾನ ಪಡ್ಕೊಂಡವನು ತಗೊಳ್ತಾ ಇದ್ದಾನೆ. ಯಾಕಕ್ಕೆ? ಈ ಜ್ಞಾನ ಪಡ್ಕೋ, ನೀನು ಇದು ಪ್ರಯತ್ನ ಪಡು, ಇದು ಉದಾಸೀನ ಮಾಡಬೇಡ, ಈ ಜ್ಞಾನ ಬೇಕಿಲ್ಲ ಅನ್ಬೇಡ, ಎಷ್ಟು ಕಷ್ಟ ಪಡ ಇಲ್ಲ, ಶತಾಯ ಕಟಾಯ ಮಾಡಿ ಕಲ್ತ್ಕೊಂಡ. ಹೇಗೆ ನಿಮ್ ಬೆಡ್ರೂಮಿಗೆ ನಾಗರಹ ಬಂದಿದ್ರೆ ಬಂದ್ಕೊಳ್ಳಿ ಅಂತ ಹೇಳಿ ಮಲ್ಕೊಳ್ಳಲ್ವೋ? ಅಡಿಲಿದೆ ಹಾವು, ನಿಮ್ ಮನುಷ್ಯ ಮೇಲೆ ಮಲ್ಕೊಳ್ತಿರೋ, ನಾಗರಹಾವು ದೊಡ್ಡ ಗಟರಪ್ಪ ಅಳಿಂದ ಮಲ್ಕೊಳ್ತಿರೋ, ಆ ಅಡಿಲಿದೆ ಅಂತ ಅದು ಓಡಿಸೋವರೆಗೂ ಹೇಗೆ ಮಲ್ಕೊಳ್ಳಲ್ವೋ ಹಾಗೆ ಈಗ ಅವಿದ್ಯೆ ಹೋಗುವವರೆಗೂ ನಾನು ಇವತ್ತು ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ ಅಂತ ಕೂಗೋಬೇಕು. ಇವತ್ತು ಮಧ್ಯಾಹ್ನ ಊಟ ಮಾಡಲ್ಲ, ರಾತ್ರಿ ಊಟ ಮಾಡಲ್ಲ, ನಿದ್ದೆ ಮಾಡೋದಿಲ್ಲ, ಅಜ್ಞಾನ ಕಳ್ಕೊಂಡೆ ನಾನು ಮಾಡ್ತೀನಿ. ಹಂಗೆ ನೀವು ಅಂತ ದೃಢ ನಿಶ್ಚಯ ಹೊಂದಿದ್ರೆ ಆಗ ನಿಮಗೆ ಆತ್ಮಜ್ಞಾನಕ್ಕೆ ಪ್ರವೃತ್ತಿ ಉಂಟಾಗಿ ಅದಕ್ಕೆ ಹೇಗೆ ಕಲ್ಕೋಬೇಕು ಅಂತ ಪ್ರಯತ್ನ ಪಡ್ತೀರ. ಈ ಫಲವನ್ನು ಹೇಳುವುದರ ಮೂಲಕ ಈ ಸಮ್ಯಕ್ ದೃಷ್ಟಿಯನ್ನು ಹೊಗಳಬೇಕು ಅಂತ ಹೇಳಿ ಅದಕ್ಕಾಗಿ ಶ್ಲೋಕ ಆರಂಭ ಆಗ್ತಾ ಇದೆ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ಸಮವಸ್ಥಿತಮೀಶ್ವರಂ ನಹಿ ನಸ್ತಿ ಆತ್ಮನಾತ್ಮಾನಂ ನಹಿ ನಸ್ತಿ ಆತ್ಮನಾತ್ಮಾನಂ ತತೋ ಯಾತಿ ಪರಾಂಗತಿಂ ತತೋ ಯಾತಿ ಪರಾಂಗತಿಂ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಹಿ ನಸ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂಗತಿಂ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಂ ಈಶ್ವರಂ ನ ಹಿನಸ್ತಿ ಆತ್ಮನಾ ಆತ್ಮಾನಂ ತತಃ ಯಾತಿ ಪರಾಂ ಗತಿಂ. ಸರ್ವತ್ರ ಸಮವಸ್ಥಿತಂ ಈಶ್ವರಂ ಸಮಂ ಪಶ್ಯನ್, ಎಲ್ಲಾ ಕಡೆಯಲ್ಲೂ ಇದ್ಕೊಂಡಂತಹ ಪರಮೇಶ್ವರನ್ನ ಸಮರೂಪವಾಗಿ ನಿರ್ವಿಶೇಷವಾಗಿ ಏಕರೂಪವಾಗಿ ಅದ್ವಿತೀಯವಾಗಿ ಅವನ ಸಚ್ಚಿದಾನಂದ ಸ್ವರೂಪದಿಂದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪದಿಂದ ಯಾವಾತನು ಕಾಣಿಸ್ತಾನೋ ಹಾಗೆ ಕಾಣ್ತಾ ಇರುವಂತಹ ಜ್ಞಾನಿಯು ತನ್ನಿಂದ ತನ್ನನ್ನು ಹಿಂಸೆ ಮಾಡ್ಕೊಳ್ಳುವಂತೆ. ನಾವೆಲ್ಲ ನಮ್ಮಿಂದ ನಾವು ಹಿಂಸೆ ಮಾಡ್ಕೋತೀವಂತೆ. ಅಂದ್ರೆ ನಮ್ಮ ಸ್ವರೂಪ ನಮಗೆ ಇದ್ದರೂ ಅಜ್ಞಾನಿ ನಾವು ಮರೆ ಮಾಡ್ಕೊಂಡ್ರೆ ನಾವು ಅದನ್ನು ಹಿಂಸೆ ಮಾಡ್ಕೊಂಡಂಗೆ. ಈಗ
ನಮ್ಮ ಅಜ್ಜ ಮುತ್ತಜ್ಜ ಮೊಮ್ಮಗ ಮರಿಮಗನಿಗೆ ಬಡತನ ಬಂದ್ರೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದಷ್ಟು 5 kg ಬಂಗಾರನ ಒಂದು ಕೊಡದಲ್ಲಿ ಇಟ್ಟು ದೇವ್ರದ ಮಂಟಪದ ಅಡಿಗೆ ಮನೆಯಲ್ಲ ಹೂತಿಟ್ಟಿದ್ರೆ ಅದು ಇವನು ಗೊತ್ತಿಲ್ಲ. ಅಜ್ಜ ಮುತ್ತಜ್ಜ ಇಟ್ಟಿರೋದು, ಇವನಿಗೆ ಬಡತನ ಬಂದ್ಬಿಡ್ತು. ಅದ್ರ ಮೇಲೆ ಓಡಾಡ್ತಿದ್ದಾನೆ. ಅದೇ ಅವನಿಗೆ ಬಡತನ ಒಪ್ಪತ್ತು ಊಟ ಮಾಡ್ಕೊಂಡಿದ್ದಾನೆ. ಅದು ಇದೇನು ತಿಳ್ಕೊಂಡ್ರೆ ಹೇಗೆ ಮತ್ತೆ ಶ್ರೀಮಂತನಾಗ್ಬೋದು. ಹಾಗೆ ನಮ್ಮ ಆನಂದ ರೂಪನಾದ ಆನಂದದ ಬುಗ್ಗೆ, ಆನಂದದ ಕಾರಂಜಿ, ಆನಂದದ ಉಕ್ಕುತ್ತಿರುವಂತಹ ಆತ್ಮಸ್ವರೂಪವನ್ನ ನೀವು ಗುರುತಿಸ್ಕೊಳ್ಳಿಲ್ಲ, ಕಂಡುಕೊಳ್ಳಿಲ್ಲ ಅಂತ ಆದ್ರೆ ನೀವು ನಿಮ್ಮನ್ನು ಕೊಂದ್ಕೊಳ್ತಾ ಇದ್ದೀರಾ, ಹಿಂಸೆ ಮಾಡ್ಕೊಳ್ತಿದ್ದೀರಾ ಅಂತ ಇದ್ದಾರೆ. ಇವನು ತನ್ನಲ್ಲಿರುವ ಆತ್ಮಸ್ವರೂಪವನ್ನು ಕಂಡುಕೊಂಡವನಾದ್ದರಿಂದ ತನ್ನನ್ನು ತಾನು ಹಿಂಸೆ ಮಾಡ್ಕೊಳ್ಳಲ್ಲ. ಅಷ್ಟೇ ಅಲ್ಲ, ಪರಾಗತಿಯನ್ನ ಅಂದ್ರೆ ವಿಷ್ಣುವಿನ ಪರಮಪದ ಅಂದ್ರೆ ಸರ್ವಾತ್ಮ ಭಾವ, ಮೋಕ್ಷ, ಅದನ್ನ ಪಡ್ಕೊಳ್ತಾನೆ. ಮತ್ತೆ ಅವನು ಸಂಸಾರಕ್ಕೆ ಬರೋದು. ಈಗಲೂ ಸಂಸಾರ ಇಲ್ಲ, ಯಾವಾಗಲೂ ಸಂಸಾರ ಇಲ್ಲ. ಅಜ್ಞಾನದಿಂದ ಸಂಸಾರತ್ವವನ್ನ ಸಂಸಾರತ್ವ ನಾನು ಸಂಸಾರಿ, ನನ್ನ ಸಂಸಾರ ಇದೆ ಅಜ್ಞಾನದಿಂದ ಕಪ್ಪಿಸ್ಕೊಂಡದ್ನಲ್ಲ, ಇದನ್ನ ಬಿಟ್ಕೊಂಡು ಮುಂದೆ ಅವನು ಮುಕ್ತನಾಗ್ಬಿಡ್ತಾನೆ. ಅದು ಅಂಥವನ ಮೋಕ್ಷಕ್ಕೆ ನೀವು ಪ್ರಯತ್ನ ಪಡಬೇಕು. ಅದು ನಮ್ಮ ಜೀವನದ ಪರಮ ಧ್ಯೇಯ, ಪರಮ ಗುರಿ. ಅತ್ಯಂತವಾಗಿ ಎಷ್ಟು ನಮಗೆ ಬೇರೆ ಕೆಲಸ ಇದ್ದು ಎಲ್ಲವನ್ನು ಬದಿಗೊತ್ತಿ ಆತ್ಮಜ್ಞಾನಕ್ಕಾಗಿಯೇ ಪ್ರಯತ್ನ ಪಡಬೇಕು ಅಂತ ಶ್ಲೋಕದ ತಾತ್ಪರ್ಯ. ಸಮಂ ಪಶ್ಯನ್ ಆಯ್ತಾ? ಟೈಮು ಇದೆ. ಸಮಂ ಪಶ್ಯನ್ ಉಪಲಭಮಾನಃ ಹಿ ಯಸ್ಮಾತ್ ಸಮಂ ಪಶ್ಯನ್ ಉಪಲಭಮಾನಃ ಹಿ ಯಸ್ಮಾತ್ ಸರ್ವತ್ರ ಸರ್ವಭೂತೇಷು ಸಮವಸ್ಥಿತಂ ಸರ್ವತ್ರ ಸರ್ವಭೂತೇಷು ಸಮವಸ್ಥಿತಂ ತುಲ್ಯತೆಯಾ ಅವಸ್ಥಿತಂ ಈಶ್ವರಂ ಅತೀತ ಅನಂತರ ಶ್ಲೋಕೋಕ್ತ ಲಕ್ಷಣಂ ಇತ್ಯರ್ಥಃ. ಅತೀತಾನಂತರ ಶ್ಲೋಕೋಕ್ತ ಲಕ್ಷಣಂ ಇತ್ಯರ್ಥಃ. ಸಮಂ ಪಶ್ಯ, ಸಮವಾಗಿ ಏಕರೂಪವಾಗಿದ್ದ, ಈಕ್ವಲ್ ಆಗಿ ಅಲ್ಲ. ಮೊನ್ನೆ ಹೇಳಿದ್ರಲ್ಲ, ಈಕ್ವಲ್ ಅರ್ಥ ಇಲ್ಲಿಲ್ಲ. ಇವರು ಏಕತಾ, ಅವರು ಅಖಂಡತಾ ಸಮತಾ ಅಂತ ರಾಜಕೀಯದ ಹೇಳ್ತಾರಲ್ಲ, ಆ ರಾಜಕೀಯದ ಸಮತೆ ಅಲ್ಲ ಇಲ್ಲಿ. ಅಲ್ಲಿ ಈ ರಾಗದ್ವೇಷವೇ ವೈಷಮ್ಯವೇ ಅದು ಮಾಡೋದು. ಸುಮ್ಮನೆ ಬಾಯ ಸಮ ಅಂತಾರೆ ಅಷ್ಟೇ. ಆ ಸಮ ಮಾಡೋಕ್ಕಾಗೋದಿಲ್ಲ. ಉಪದಿ ತಾಯಿಗೂ ಒಂದು 3 ವರ್ಷದ ಮಗು, ಒಂದು 8 ವರ್ಷದ್ದು, ಒಂದು 15 ವರ್ಷದ್ದು, ಒಂದು 20 ವರ್ಷದ್ದು ಅಂತಿದ್ದೆ ಎಲ್ರಿಗೂ ಸಮವಾಗಿ ಅನ್ನ ಬಡಿಸೋಕ್ಕಾಗಲ್ಲಪ್ಪ. ಅವರವ್ರ ಹೊಟ್ಟೆಗೆ ಸಮಾನ ಅಂತ ಅರ್ಥವೇ ಹೊರತು ಅನ್ನದ ಪ್ರಮಾಣ ಸಮಾನ ಅಂತ ಬಡಿಸೋಕ್ಕಾಗತ್ತಾ? ಇಲ್ಲ, ಮಗುವಿಗೆ ಎಷ್ಟು ಬಡ್ತೀನೋ ನಿನಗೂ ಅಷ್ಟೇ ಬಡಿಸ್ತೀನಿ ಅಂದ್ರೆ, ಅಥವಾ ದೊಡ್ಡವನಿಗೆ ಎಷ್ಟು ಬಡಿಸ್ತೀನೋ ಚಿಕ್ಕ ಮಗುಗೂ ಅಷ್ಟೇ ಬಡಿಸ್ತೀನಿ ಅಂದ್ರೆ ಏನಾಗುತ್ತೆ? ಎರಡು ವಿಪರೀತ ಆಗುತ್ತೆ. ಚಿಕ್ಕ ಮಗು ಅಷ್ಟೇ ದೊಡ್ಡವನಿಗೂ ಬಡಿಸಿದ್ರೆ ಅವ್ನು ಹೊಟ್ಟೆನೇ ತುಂಬೋದಿಲ್ಲ. ದೊಡ್ಡವನಿಗೆ ಬಡಿಸಿದ್ರೆ ಅಷ್ಟು ಚಿಕ್ಕವನಿಗೆ ಬಡಿಸಿದ್ರೆ ವೇಸ್ಟ್ ಆಗುತ್ತೆ ಅನ್ನ. ಅದರಿಂದ ಸಮಾನ, ಅವರವ್ರ ಹೊಟ್ಟೆಗೆ ಸಮಾನ ಅಂತ ಹಾಗೆ ತೋರಿಸಿವೋ ಹಾಗೆ ಇಲ್ಲಿ ಅವರವರ ಸ್ವರೂಪ ಉಪಾಧಿಯಲ್ಲಿರ್ತಕ್ಕಂತಹ ಏಕರೂಪನಾದ ನಿರ್ವಿಶೇಷನಾದ ಆತ್ಮನನ್ನ ಕಂಡುಕೊಂಡವನಾಗಿ ಎಲ್ಲಾ ಕಡೆಯಲ್ಲಿಯೂ ಅದನ್ನೇ ಕಾಣುತ್ತಾ. ಎಲ್ಲಾ ಕಡೆ ಸರ್ವಭೂತಗಳು ಅಂದ್ರೆ ಎಲ್ಲಾ ಕಡೆ ಅನ್ನೋದು ವ್ಯವಹಾರ ದೃಷ್ಟಿ, ಐಂದ್ರಿಯಕ ದೃಷ್ಟಿ, ಲೌಕಿಕ ದೃಷ್ಟಿ. ಅಲ್ಲಿ ಬ್ರಹ್ಮಾದಿ ಸ್ಥಾವರಾಂತವಾದ ಅನೇಕ ಭೂತಗಳಿದ್ದಾರೆ ಅಂತ ನಾವು ಲೋಕದಲ್ಲಿರ್ತೀವಿ. ಈ ಇದ್ದರೂ ಕೂಡ ಎಲ್ಲದಲ್ಲೂ ಆಕಾಶ ಹೇಗೆ ಎಲ್ಲಾ ಕಡೆ ಏಕರೂಪವಾಗಿದೆಯೋ, ನಿರ್ವಿಶೇಷವಾಗಿದೆಯೋ, ಆ ರೀತಿಯಾಗಿ ಸಮವಸ್ಥಿತಂ, ಸಮವಾಗಿ ಇದ್ದುಕೊಂಡಂತಹ, ತುಲ್ಯವಾಗಿದ್ದುಕೊಂಡಂತಹ ಆ ಈಶ್ವರನನ್ನ ಅಂದ್ರೆ ಅತೀತ ಅನಂತರ ಉಕ್ತ ಶ್ಲೋಕ ಲಕ್ಷಣಂ. ಅತೀತೇಶು ಅನಂತರ ಅತೀತಂ ಅತೀತಾನಂತರಂ. ಕಳೆದಂತಹ ಶ್ಲೋಕಗಳಲ್ಲಿ ಈಗ ತಾನೇ ಕಳೆದದ್ದು ಅತೀತಾನಂತರ, ಇಮಿಡಿಯೇಟ್ಲಿ ಬಿಫೋರ್. ಅತೀತಾನಂತರ ಅಂದ್ರೇನ? ಈಗ ತಾನೇ ಕಳೆದಂತಹ ಶ್ಲೋಕ ಯಾವುದೋ 21ನೇ ಶ್ಲೋಕ, ಸಮಂ ಸರ್ವೇಶು ಭೂತೇಶು ಇದೆಯಲ್ಲ ಅದು. ಆ ಶ್ಲೋಕದಲ್ಲಿ ಉಕ್ತ ಹೇಳಿದ್ದಾದ ಲಕ್ಷಣವನ್ನುಳ್ಳ ಆತ್ಮನನ್ನ ಯಾವಾತನು ಕಂಡುಕೊಳ್ಳುತ್ತಾನೋ, ಇಲ್ಲ ತಾನಾಗಿದ್ದೀನಿ ಅಂತ ತಿಳ್ಕೊಳ್ತಾನೋ. ಇಲ್ಲಿ ಕಂಡುಕೊಳ್ಳೋದು ಶಬ್ದಕ್ಕರ್ಥ ಇನ್ವೆಸ್ಟಿಗೇಷನ್ ಅಲ್ಲ, ಡಿಸ್ಕವರಿ, ಆವಿಷ್ಕಾರ. ಅದು ಇದು ಮಾಡ್ಕೊಳ್ಳೋದೇ ಹೊರತು ಅದೇನೋ ವಿಷೀಕರಿಸಿ ಇದು ಮಾಡ್ಕೊಳ್ಳೋದಲ್ಲ. ನಾನು ಯುರೇಕಾ ಎಲ್ಲ ಕಂಡು ಹಿಡಿದೆ ಅಂತ ತಾನು ಪ್ರಮಾಸವಾಗಿ ಖರ್ಚವಾಗಿ ಕಂಡು ಹಿಡಿಯೋದು ಅದೆಲ್ಲ ಇಲ್ಲಿ ಹೇಳ್ತಿರೋದು. ಇಲ್ಲಿ ಕಂಡುಕೊಳ್ಳೋದು ಅಂದ್ರೆ ತಾನೇ ಅದಾಗಿದ್ದೀನಿ, ಈ ನಾನು ಎಂಬುದಿಲ್ಲ ಎಂಬುದಾಗಿ ತನ್ನ ಬಂದ್ಬಿಟ್ಕೊಂಡು ಗೊತ್ತು ಮಾಡ್ಕೋತಾನೋ. ಸಮಂ ಪಶ್ಯನ್ ಕಿಂ, ಸಮಂ ಪಶ್ಯನ್ ಕಿಂ. ಸರಿ, ಸಮವಾಗಿ ಕಾಣುತ್ತಾ ಮುಂದೆ ಏನಾಗ್ತಾನೆ ಅವನು?
ಅದೇನು ವಿಶೇಷ? ಸಮನ್ ಕಾಣುವುದ್ರಲ್ಲಿ ಏನು ವಿಶೇಷ ಅಂತ ಕೇಳಿದ್ರೆ ನಹಿ ನಸ್ತಿ ನಹಿ ನಸ್ತಿ ಹಿಂಸಾಂ ನ ಕರೋತಿ ಹಿಂಸಾನ್ ನ ಕರೋತಿ ಆತ್ಮನ ಸ್ವೇನೈವ ಸ್ವಂ ಆತ್ಮಾನಂ. ಆತ್ಮನ ಸ್ವೇನೈವ ಸ್ವಂ ಆತ್ಮಾನಂ. ಇಂಥ ಆತ್ಮನ್ನು ಕಂಡ್ಕೊಂಡವನು ಯಾವನ ಕಂಡ್ಕೊಳ್ಳಿ, ಆ ಕಂಡ್ಕೊಂಡವನು ಯಾವನು ತನ್ನಿಂದಲೇ ತನಗೆ ಹಿಂಸೆ ಮಾಡ್ಕೊಳ್ಬಂತೆ. ಇದೇನ್ರಿ ಇದು? ಅಜ್ಞರು ತಾವು ಚುಟ್ಕೊಳ್ತಾರ, ತಮ್ಗೆ ತಾವು ಬ್ಲೇಡ್ ಕುಯ್ಕೊಳ್ತಾರ, ಅಜ್ಞರು ಮಾಡ್ಕೊಳ್ಳಲ್ಲ ಅಂತ ಮುಂದೆ ಪ್ರಶ್ನೆ ಹಾಕೋತಾರೆ. ತಮಗೆ ತಾವು ಹಿಂಸೆ ಮಾಡ್ಕೊಳ್ಳಲ್ಲ ಅನ್ನೋದು ಪ್ರಾಪ್ತ ಪ್ರತಿಷೇಧವೋ ಅಪ್ರಾಪ್ತ ಪ್ರತಿಷೇಧವೋ ಅಂತ. ಇವನು ಪೂರ್ವಪಕ್ಷಿ ಅಪ್ರಾಪ್ತ ಪ್ರತಿಷೇಧ ಅಂತ ಇದ್ದಾನೆ. ಏನು? ತಮಗೆ ತಾವು ಹಿಂಸೆ ಮಾಡ್ಕೊಳ್ಳೋದು ಅನ್ನೋದು ಅಜ್ಞಾನಿಗಳು ಮಾಡ್ಕೊಳ್ಳಲ್ಲ, ಜ್ಞಾನಿ ಮಾಡ್ಕೊಳ್ಳಲ್ಲ ಅಂತ ಹೇಳೋದ್ರಲ್ಲಿ ಏನು ವಿಶೇಷ ಅಂತ ಪ್ರಶ್ನೆ ಹಾಕೋದಾರೆ. ಸದ್ಯಕ್ಕೆ ಅದಕ್ಕೆ ಅರ್ಥ ಏನು ಅಂತ ಹೇಳ್ತೀನಿ. ಈಗ ಇದನ್ನ ಇಷ್ಟು ಅರ್ಥ ತಿಳ್ಕೊ. ತನ್ನಿಂದ ತಾನು ಹಿಂಸೆಗೆ ಒಳಗಾಗುವುದಿಲ್ಲ, ಹಿಂಸೆ ಮಾಡ್ಕೊಳ್ಳಲ್ಲ. ಆವಾಗ ಏನಾಗುತ್ತೆ? ತತಃ ತದ ಅಹಿಂಸನಾತ್ ತತಃ ತದಹಿಂಸನಾತ್ ಯಾತಿ ಪರಾಂ ಪ್ರಕೃಷ್ಟಾಂ ಗತಿಂ ಮೋಕ್ಷಾಖ್ಯಾಂ. ಯಾತಿ ಪರಾಂ ಪ್ರಕೃಷ್ಟಾಂ ಗತಿಂ ಮೋಕ್ಷಾಖ್ಯಾಂ. ತನ್ನಂತ ಹಿಂಸೆ ಮಾಡ್ಕೊಳ್ಳದೆ ಇರೋದ್ರಿಂದ ಅವನು ಉತ್ತಮವಾದ ಗತಿಯನ್ನ, ವಿಷ್ಣುವಿನ ಪರಮ ಪದವನ್ನ, ಮೋಕ್ಷವನ್ನ ಅವನು ಹೊಂತಾನೆ, ಪಡ್ಕೋತಾನೆ ಅಂತ. ಈಶಾವಾಸ್ಯೋಪನಿಷತ್ತಲ್ಲಿ ಏಕೇಚಾತ್ಮಹನು ಜನಾಹ ಅಂತ ಅಂದೆ. ಆತ್ಮಹತ್ಯೆ ಮಾಡ್ಕೊಂಡ ಜನರಂತೆ ನಾವಲ್ಲ. ಅಸೂರ್ಯ ನಾಮತೆ ಲೋಕದ ಅಜ್ಞಾನಿಗಳೆಲ್ಲ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅಂತ. ಹಾಗಂದ್ರೆ ಏನು ಅಂತ ಅಲ್ಲಿ ಬರೀತಾರೆ. ಇರುವ ಆತ್ಮನನ್ನ ಇದ್ದಾಗೆ ಕಂಡ್ಕೊಂಡ್ರೆ ಏನು ಪ್ರಯೋಜನವಾಗಬೇಕೋ ಆ ಪ್ರಯೋಜನವು ಅಜ್ಞಾನಿಗಳಿಗೆ ಆಗುವುದಿಲ್ಲವಾದ್ದರಿಂದ, ಕಂಡ್ಕೊಳ್ಳೋದಿಲ್ಲವಾದ್ದರಿಂದ, ಆತ್ಮನ್ನು ಕಂಡ್ಕೊಂಡ್ರೆ ಯಾವ ಶೋಕಮೋಹ ನಿವೃತ್ತಿ ಎಂಬ ಪ್ರಯೋಜನ ಆಗಬೇಕೋ ಆ ಪ್ರಯೋಜನವು ಅಜ್ಞಾನಿಗಳಿಗೆ ಆಗುವುದಿಲ್ಲವಾದ್ದರಿಂದ ಅವರು ಪಡ್ಕೊಂಡಂಥ ಆತ್ಮನ ಸಾಯಿಸ್ತಾರೆ, ಮತ್ತು ಇನ್ನೊಂದು ಆತ್ಮನ ಪಡ್ಕೊಳ್ತಾರೆ, ದೇಹವನ್ನ. ಈಗ ಬಂದಂತ ತಾನಲ್ಲದ ದೇಹದಿಂದ ಅದನ್ನು ತಾನು ಅನ್ಕೊಳ್ತಾರೆ, ಇದನ್ನು ಸಾಯಿಸ್ತಾರೆ ಅಂದ್ರೆ ಅದು ನಾನು ಸತ್ಯ ಅಂತೇಳಿ ವಯಸ್ಸೇ ಸತ್ಬಿಡ್ತಾರೆ, ಮತ್ತೆ ಇನ್ನೊಂದು ಯಾರು ತಗೊಳ್ತಾರೆ, ಇವೆಲ್ಲ ಆತ್ಮಹತ್ಯೆ ಮಾಡುವವರು ಅಂತ. ಅದನ್ನ ಇಲ್ಲಿ ತಗೊಳ್ತಾರೆ. ಜ್ಞಾನಿಯಾದವನು ಆತ್ಮಹತ್ಯೆ ಮಾಡ್ಕೊಳ್ಳೋವನಲ್ಲ, ಆತ್ಮನ ಸಾಯಿಸೋನಲ್ಲ. ದೇಹೇಂದ್ರಿಯ ಮನೋಬುದ್ಧಿಗಳು ಕಲ್ಪಿತ ಅಂತ ತಿಳ್ಕೊಳ್ತಾನೆ, ನಿಜವಾದ ತಾನು ಸಾಯೋನಲ್ಲ ಅಂತ ತಿಳ್ಕೊಳ್ತಾನೆ. ದೇಹೇಂದ್ರಿಯ ಮನ ಸಾಯಿಸ್ತಾನಲ್ಲ ಜ್ಞಾನಿ, ಸಾಯಿಸಲ್ಲ. ಯಾಕಂದ್ರೆ ಅದು ಅವನಿಗೆ ಇಲ್ಲವೇ ಇಲ್ಲ ಅವನ ಪ್ರಕಾರ. ಆದರೆ ಅಜ್ಞಾನಿಯಾದವರು ಪ್ರತಿಯೊಂದು ಜನ್ಮದಲ್ಲೂ ತಾವು ಸ್ವೀಕಾರ ಮಾಡಿದ ನಾನು ತಂದುಕೊಂಡಂತಹ ದೇಹಾದಿಗಳನ್ನು ಸಾಯಿಸಿ ಇನ್ನೊಂದು ದೇಹಾದಿಗಳನ್ನು ತಗೊಂಡು ಅದನ್ನು ಸಾಯಿಸ್ತಾ ಇದ್ದಾರೆ. ಅವರು ಆತ್ಮಹತ್ಯೆ ಮಾಡೋರು ಮುಂತಗೊಳ್ತಾರೆ. ಇವನು ಆತ್ಮಜ್ಞಾನದಿಂದ ತನ್ನನ್ನು ತಾನು ಕಂಡ್ಕೊಂಡವನಾದ್ದರಿಂದ ತನ್ನನ್ನು ತಾನು ಹಿಂಸೆ ಮಾಡ್ಕೊಳ್ಳಲ್ಲ ಅಂತಾಗಿ ಉತ್ತಮವಾದ ಶ್ರೇಷ್ಠವಾದಂತಹ ಮೋಕ್ಷಗತಿಯನ್ನು ಪಡ್ಕೊಳ್ತಾನೆ ಎಂದು. ಈಗ ಪ್ರಶ್ನೆ, ನನು ನೈವ ಕಶ್ಚಿತ್ ಪ್ರಾಣಿ ನೈವ ಕಶ್ಚಿತ್ ಪ್ರಾಣಿ ಸ್ವಯಂ ಸ್ವಂ ಆತ್ಮಾನಂ ಹಿನಸ್ತಿ. ಸ್ವಯಂ ಸ್ವಂ ಆತ್ಮಾನಂ ಹಿನಸ್ತಿ. ಅಲ್ಲರಿ, ಯಾವ ಪ್ರಾಣಿಯೋ, ಇವು ಇಲಿಯೂ ಆಗಲಿ, ಹಸು ಆಗಲಿ, ನಾಯಿ ಆಗಲಿ, ಕತ್ತೆ ಆಗಲಿ, ತಾನು ಪೆಟ್ ಮಾಡ್ಕೊಳತ್ತಾ, ಕಷ್ಟ ಮಾಡ್ಕೊಳತ್ತ. ಬ್ಲೇಡ್ ತಗೊಂಡು ಮೈಯೆಲ್ಲ ಕುಯ್ಕೋತೀನಿ, ಯಾರು ಕುಯ್ಕೋತಾರ, ಹುಚ್ಚ ಅಂತಾರೆ. ಚಾಕು ತಗೊಂಡು ಮೈ ಕುಯ್ಕೋತಾರಲ್ಲ, ಬೆಂಕಿ ಅಂದ್ಬಿಟ್ಟು ಹೋಗ್ತಾರ. ಇದೇನು ಹೊಸದಾಗಿ ಹೇಳ್ತಿದ್ದೀರಲ್ಲ, ಜ್ಞಾನಿ ಯಾವ್ದವನು ತನ್ನನ್ನು ತಾನು ಹಿಂಸೆ ಮಾಡ್ಕೊಳ್ಳಲ್ಲ ಅಂತ. ಅಜ್ಞಾನಿ ಹಿಂಸೆ ಮಾಡ್ಕೊಳ್ಳಲ್ಲ ಸ್ವಾಮಿ, ಯಾರು ತಮ್ಮನ್ನು ತಾವು ಹಿಂಸೆ ಮಾಡ್ಕೊಳ್ಳಲ್ಲ. ಇದೇನು ಹೀಗೆ ಹೇಳ್ತಿದ್ದೀರ ನೀವು, ಜ್ಞಾನಿ ಯಾವ್ದವನು ಹಿಂಸೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಕಥಮುಚ್ಯತೆ ಅಪ್ರಾಪ್ತ ನಹಿನಸ್ತಿ ಇತಿ. ಕಥಮುಚ್ಯತೆ ಅಪ್ರಾಪ್ತ ನಹಿನಸ್ತಿ ಇತಿ. ಪ್ರಾಪ್ತವೇ ಆಗಿಲ್ಲ, ಯಾರು ತಮ್ಮನ್ನು ತಾವು ಹಿಂಸೆ ಮಾಡ್ಕೊಳ್ಳೋದು ಅನ್ನೋದೇ ಒದಗಿಲ್ಲ. ಅದನ್ನ ಇವನು ಮಾಡ್ಕೊಳ್ಳಲ್ಲ ಅಂತ ಅದು ಹೆಂಗೆ ಹೇಳ್ಬಿಟ್ರಿ? ಇದು ಹೆಂಗೆ ಆಯ್ತು ಗೊತ್ತಾ? ಶ್ರುತಿಯಲ್ಲಿ ಒಂದ್ ಕಡೆಯಲ್ಲಿ ಅಪ್ರಾಪ್ತವಾದದ್ದನ್ನು ಹೇಳಿದೆಯಲ್ಲ, ಆ ರೀತಿ ಹೇಳ್ದಂಗಾಯ್ತು ಅಂತಾನೆ. ಶ್ರುತಿಯಲ್ಲಿ ಅಪ್ರಾಪ್ತವಾದದ್ದನ್ನು ಹೇಳಿದೆ ಅಂದ್ರೆ ತೋರಿಸ್ತಾನೆ. ಯಥಾ ಯಥಾ ನ ಪೃಥಿವ್ಯಾಂ ನಾಂತರಿಕ್ಷೇದ ದಿವ್ಯಗ್ನಿಶ್ಚೇತವ್ಯಃ ಇತ್ಯಾದಿ. ಅಗ್ನಿಶಯನ ಮಾಡ್ಬೇಕು ಅಂತ ಅವನು ಯಜ್ಞ, ಗರುಡಶಯನ, ಅಗ್ನಿಶಯನ ಯಜ್ಞ ಇದೆ. ಆ ಅಗ್ನಿಶಯನ ಮಾಡ್ಬೇಕಾದ್ರೆ ಅಗ್ನಿಯನ್ನ ಎಲ್ಲಿಡಬೇಕು ಅಂತ, ಭೂಮಿ ಮೇಲೆ ಇಡಬಾರ್ದು, ಅದು ಹೊಂದತ್ತೆ. ಯಾಕಂದ್ರೆ ಪ್ರಾಪ್ತ ಇದೆ. ಅಂತರಿಕ್ಷದಲ್ಲಿ ಅಗ್ನಿಯನ್ನು ಇಡಬಾರದು, ದ್ವಿಲೋಕದಲ್ಲೂ ಅಗ್ನಿಯನ್ನು ಇಡಬಾರದು. ಏನ್ರಿ ನೀವು ಅಂತರಿಕ್ಷದಲ್ಲಿ ಎರಡು ಅಗ್ನಿ ಇಡಕ್ಕಾಗತ್ತೆ, ದ್ವಿಲೋಕದಲ್ಲಿ ಅಗ್ನಿ ಇಡಕ್ಕಾಗತ್ತೆ ಅಂದ್ರೆ ಯಾತಕ್ಕೆ ಅಲುಗಡೆ ಅಂದಿದ್ದೀರಾ? ಅನಾಂತರಿಕ್ಷ ನ ದಿವ್ಯಗ್ನಿ ಚೇತವ್ಯ ಇಚ್ಚಾಹು. ಅದೇನಕ್ಕೆ ಬಂದಿದೆ? ಋಕ್ಮುಪದಧಾತಿ,
ಭೂಮಿ ಮೇಲೆ ಇಡಬಾರ್ದು ಅಂದ್ರೆ ನೇರ ಭೂಮಿ ಮೇಲೆ ಇಡಬೇಡ, ಚಿನ್ನದ ಒಂದು ಪ್ಲೇಟ್ ಮಾಡಿ 2x2 ಪ್ಲೇಟ್ ಮಾಡಿ ಚಿನ್ನದ ತಟ್ಟೆ ಮೇಲೆ ಅಗ್ನಿ ಇಡು. ಅವು ಹಿಂಗಾಗಲ್ಲ ಅಂತ ಅಗ್ನಿ ಸೇನೆ ಮಾಡ್ಬೇಕು ಅಂತ. ಎಷ್ಟು ಜಾಗಕ್ಕೆ ಅಗ್ನಿ ಕೂರಿಸುತ್ತೋ ಅಷ್ಟು ಜಾಗಕ್ಕೂ ಪ್ಲೇಟ್ ಇಡಬೇಕು. ಅಗ್ನಿಗೆ ಭೂಸ್ಪರ್ಶ ಆಗ್ಬಾರ್ದು. ಯಾಕೆ ಏನು ಒಂದು 5 ಸಲ ಹಲ್ವ ಮಾಡ್ಬಿಟ್ರೆ 5 ಸಲ ಬೇಡಪ್ಪ, ಒಂದು 30 ಗ್ರಾಮ್ ಇದ್ದವ 30 ಗ್ರಾಮನ್ನ ಚೆನ್ನಾಗಿ ತಟ್ಟಿದ್ರೆ ಅಗಲವಾಗಿ ಚೆನ್ನಾಗಿ ಚಕ್ರ ಮಾಡ್ಕೊಳ್ತಾನೆ. ಅದಕ್ಕೆ ಅನ್ನ ಆಮೇಲೆ ಏನೋ ಹಾಕೊಳ್ಳಿ. ನಾವು ಇಟ್ಟು ಅಗ್ನಿನ ಚಿನ್ನನೇ ಇಟ್ಟರು ಮುಂದೆ ಏನಾಗುತ್ತೆ ಖರಾಬ್ ಆಗುತ್ತಾ? ಆ ವಿಷಯ ಬೇರೆ. ಒಟ್ಟ ಮೇಲೆ ಶ್ರುತಿ ಭೂಮಿಯಲ್ಲೂ ಅಗ್ನಿ ಇಡಬೇಡ, ಅಂತರಿಕ್ಷದಲ್ಲೂ ಅಗ್ನಿ ಇಡಬೇಡ, ದ್ವಿಲೋಕದಲ್ಲೂ ಇಡಬೇಡ ಅಂತ ಹೇಳ್ತಾ ಇದೆಯಲ್ಲ. ಅಂತರಿಕ್ಷದಲ್ಲಿ ಇಡೋಕೆ ಆಗೋದೇ ಇಲ್ಲ, ದ್ವಿಲೋಕದಲ್ಲಿ ಇಡೋಕೆ ಆಗೋದೇ ಇಲ್ಲ. ಇದು ಅಪ್ರಾಪ್ತ ಪ್ರತಿಷೇಧ. ಆ ರೀತಿ ಪರಮಾತ್ಮ ತನ್ನನ್ನು ತಾನು ಹಿಂಸೆ ಮಾಡ್ಕೊಳ್ಳಲ್ಲ ಅಂತ ಅಂತಿದ್ದಾನಲ್ಲ, ಅದು ಅಪ್ರಾಪ್ತ ಪ್ರತಿಷೇಧ ಆಯಿತು ಅಂತ ಪೂರ್ವಪಕ್ಷಿ ಆಕ್ಷೇಪಿಸ್ತಾ ಇದ್ದಾನೆ. ಇದಕ್ಕೆ ಸಿದ್ಧಾಂತ ಉತ್ತರ ಕೊಡ್ತಾರೆ, ನೈಷ ದೋಷಃ. ನೈಷ ದೋಷಃ, ಇದೇನ್ ತಪ್ಪಿಲ್ಲ, ಹಾಗೆ ಹೇಳ್ತಾ ಇಲ್ಲ. ಅಪ್ರಾಪ್ತ ಪ್ರತಿಷೇಧ ಅಲ್ಲ, ಇದು ಪ್ರಾಪ್ತ ಪ್ರತಿಷೇಧ. ಅಜ್ಞಾನಿಗಳು ತಮ್ಮನ್ನು ತಾವು ಹಿಂಸೆ ಮಾಡ್ಕೊಳ್ತಾರೆ, ತೋರಿಸ್ತೀನಿ ಅಂತ ಹೊರಟಿದ್ದಾರೆ. ಅಜ್ಞಾನ ಆತ್ಮ ತಿರಸ್ಕರಣೋಪಪತ್ತೇ, ಆತ್ಮ ತಿರಸ್ಕರಣೋಪಪತ್ತೇ. ಅಜ್ಞರುಗಳು ಆತ್ಮನನ್ನು ತಿರಸ್ಕಾರ ಮಾಡ್ತಾರೆ, ಮರೆಮಾಚ್ತಾರೆ. ಅವ್ರು ಕಂಡುಕೊಳ್ಳೋದಿಲ್ಲ ತಮ್ಮ ನಿಜ ಸ್ವರೂಪವನ್ನು. ಅವರು ಮರೆಮಾಚ್ಕೋತಾರಾದ್ದರಿಂದ ಅವ್ರು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಆಗ ಮನೇಲಿ ತಂದೆ ಇದ್ದಾರೆ, ತಂದೆ ಇದ್ದು ಅವನ್ನೆಲ್ಲ ನೋಡ್ಕೊಂಡು ಮಾಡ್ಕೊಳ್ತಾ ಇದ್ದು ಕೂಡ ಈ ಮಗ ತಂದೆಗೂ ಅರಿವಿಲ್ದೇನೆ ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟು ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟ ಅಂತ ಆದ್ರೆ ತಂದೆ ಗೊತ್ತೇ ಇಲ್ಲ, ತಂದೆಗೆ ಏನೂ ಹೇಳೋದಿಲ್ಲ. ಗುಟ್ಟಾಗಿ ಮಾಡುವಂತ ವ್ಯವಹಾರದಲ್ಲಿ ತಂದೆನಿಗೆ ಎಲ್ಲ ಕಳ್ಕೊಂಡ್ಬಿಟ್ಟ ಅಂದ್ರೆ ತಂದೆ ಏನಂತಾನೆ, ಹೋ ನಾನು ಇಲ್ಲಿಲ್ವನೋ, ನಂಗೊಂದು ಹೇಳ್ಬಾರ್ದನೋ, ನಂಗೆ ತಿಳಿಸ್ಬಾರ್ದನೋ, ನಿನ್ಪಲ್ಲಿ ನಾನು ಸತ್ತೋಗ್ಬಿಟ್ಟಿದ್ದನೋ ಅಂತ ಅಂತಾರ ಇಲ್ವಾ? ನಾನು ಕೊಂದ್ಬಿಟ್ಟಲ್ಲ, ಇದ್ದು ಏನು ಮಾಡ್ಬಿಟ್ಟಲ್ಲ ಅಂತಂತಾನ ಇಲ್ವಾ ನೊಂದ್ಕೊಂಡು? ಅವನ ಅಪ್ಪನ ಕೊಂದಾಗೆ ಅವನು. ಅಪ್ಪ ಇದ್ರು, ಅಪ್ಪನಿಗೆ ಹೇಳ್ದೇನೆ ತಿಳಿಸ್ದೇನೆ ತಾನು ವ್ಯವಹಾರ ಮಾಡಿ ಕಳ್ಕೊಂಡ್ರೆ ಏನದು? ಅಪ್ಪನ ಕೊಂದ ಹಾಗೆ. ಕೊಂದ ಅಪ್ಪನ ಆದ್ರೂ ಎಷ್ಟು ಬಿಟ್ಟು ಅಪ್ಪನ ನೆಗ್ಲೆಕ್ಟ್ ಮಾಡಿಬಿಟ್ಯೋ ಕೊಂದಾಗೆ. ಹಾಗೆ ಆತ್ಮನು ನಿತ್ಯ ಶುದ್ಧ ಬುದ್ಧ ಸ್ವರೂಪದವನಾಗಿ ಹೃದಯದಲ್ಲಿ ಇದ್ದವನಾದರೂ ಅದನ್ನು ಕಂಡುಕೊಳ್ಳದೆ ಇದೆಯೇ ದೇಹೇನ್ಯಮನ ಬುದ್ಧಿಯ ತಾನು ನೋಡಿಕೊಂಡು ಸುಖ ದುಃಖಾದಿಗಳನ್ನು ಅನುಭವಿಸ್ತಾ ಸಂಸಾರಿಯಾಗಿ ಈ ದೇಹವನ್ನು ಬಿಡ್ತಾ ಇದ್ರೆ ಅವನು ಆತ್ಮಹತ್ಯೆ ಮಾಡಿದವನು, ಅವನು ತನ್ನನ್ನು ತಾನು ಹಿಂಸೆ ಮಾಡಿಕೊಂಡವನು ಅಂತ ಬರೀತಾರೆ ನೋಡಿ. ಸರ್ವೋ ಹಿ ಅಜ್ಞ, ಸರ್ವೋ ಹಿ ಅಜ್ಞ ಅತ್ಯಂತ ಪ್ರಸಿದ್ಧಂ, ಅತ್ಯಂತ ಪ್ರಸಿದ್ಧಂ ಸಾಕ್ಷಾತ್ ಅಪರೋಕ್ಷಾದ್ ಆತ್ಮಾನಂ, ಸಾಕ್ಷಾತ್ ಅಪರೋಕ್ಷಾತ್ ಆತ್ಮಾನಂ ತಿರಸ್ಕೃತ್ಯ ಅನಾತ್ಮಾನಂ ಆತ್ಮತ್ವೇನ ಪರಿಗೃಹ್ಯ ತಮಪಿ ಧರ್ಮಾಧರ್ಮೋ ಕೃತ್ವಾ ಉಪಾತ್ತಮಾತ್ಮಾನಂ ಹತ್ವಾ ಉಪಾದತ್ತೆ ನವಂ ಅನ್ಯಮಾತ್ಮಾನಂ ಉಪಾದತೆ ನವಂ ತಂಚ ಏವಂ ಹತ್ವಾ ಅನ್ಯಂ ಏವಂ ತಮಪಿ ಹತ್ವಾ ಅನ್ಯಂ ತಮಪಿ ಹತ್ವಾ ಅನ್ಯಂ. ಹೀಗೆ ಅಜ್ಞನಾದವರು ಎಲ್ಲರೂ ಕೂಡ ಯಾರ್ಯಾರು ಅಜ್ಞರು ಇದ್ದಾರೆ ಪ್ರಪಂಚದಲ್ಲಿ ಅವರೆಲ್ಲರೂ ಕೂಡ ಅತ್ಯಂತ ಪ್ರಸಿದ್ಧನಾಗಿದ್ದಾನೆ. ಯಾರೋ ಆತ್ಮನು ಸಾಕ್ಷಾತ್ ಅಪರೋಕ್ಷ ನೇರ ಗೊತ್ತಾಗ್ತಾ ಇದ್ದಾನೆ. ಅವ್ಯವಹಿತ ತಡೆ ಇಲ್ಲದೆ ನೇರಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವನು ನಾನು. ಅಧ್ಯಾತಮ ಮನಾದಸ್ಯ, ಅಧ್ಯಾತಮ ಸ್ಪಷ್ಟತಮ. ನನಗೇನು ಡೌಟ್ ಇದೆಯಾ? ನಾನು ಹೌದೋ ಅಲ್ವೋ ಅಂತ ಅನುಮಾನ ಇದೆಯಾ? ನಾನು ಇದೀನೋ ಇಲ್ವೋ ಅಂತೂ ಅನುಮಾನ ಇಲ್ಲ. ನಾನೇನೋ ನಾನಲ್ವೋ ಅಂತೂ ಡೌಟ್ ಇಲ್ಲ. ನಾನು ಹೇಗಿದ್ದೀನಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರ್ಬೋದು. ಆದರೆ ನಾನು ಅತ್ಯಂತ ಸ್ಪಷ್ಟ. ನಾನು ಅನ್ನೋದಕ್ಕೆ ನಂಗೆ ಪ್ರಮಾಣ ಬೇಡ, ನಂಗೆ ಯಾವುದೇ ದೃಷ್ಟಾಂತ ಬೇಡ, ನನಗೆ ಯಾವುದೇ ಇನ್ನೊಬ್ಬ ವ್ಯಕ್ತಿ ನಾನು ಅತ್ಯಂತ ಯಾರು ಹೇಳ್ಕೊಳ್ದೇನೆ ನಾನಿದ್ದೀನಿ ಸ್ಪಷ್ಟ ಇದೆ. ಹಾಗೆ ಸಾಕ್ಷಾತ್ತಾಗಿಂದ್ರೆ ಯಾವ ಪ್ರಮಾಣಗಳು ಹಂಗಿಲ್ಲಿದೆ ನೇರಾಗ ಗೊತ್ತಾಗ್ತಾ ಇರೋನು. ಅಪರೋಕ್ಷ ಅಂದರೆ ವ್ಯವಧಾನವೇ ಇಲ್ಲ, ಅಬ್ಸ್ಟಿಕಲ್ಲೇ ಇಲ್ಲ, ತಡೆಯೇ ಇಲ್ಲ. ನನಗೂ ನನ್ನ ಸ್ವರೂಪಕ್ಕೂ ತಡೆಯೇ ಇಲ್ಲ ಅಂತ ಅತ್ಯಂತ ಪ್ರಸಿದ್ಧವಾಗಿರುವ ಆತ್ಮನನ್ನ ಅವನು ಜೀವನಾಗಿ ತೋರ್ತಾ ಇದ್ದಾನೆ. ಅವನೇ ಪರಮಾತ್ಮ, ಇನ್ಯಾರೋ ಅಲ್ಲ ಪರಮಾತ್ಮ. ಜೀವನಾಗಿ ತೋರ್ತಾ ಇರೋದು ಜೀವತ್ವ ಅವಿದ್ಯಾಕಲ್ಪಿತ. ಅವಿದ್ಯಾಕಲ್ಪಿತವಾದ ಜೀವತ್ವ ಬಿಟ್ಕೊಂಡ ಅಂದ್ರೆ ಬಿಟ್ಕೊಂಡ ಸಮಯದಲ್ಲೇ ಅವನು ಪರಮಾತ್ಮ ಬಿಡ್ತಾನೆ.
ಅಂಥ ಆತ್ಮವನ್ನು ತಿರಸ್ಕಾರ ಮಾಡಿದ್ರೆ ಮರೆಮಾಚಿ ಅಜ್ಞಾನದಿಂದ ಮುಚ್ಚಾಕ್ಬಿಟ್ಟು ಅನಾತ್ಮವಾಗಿರುವ ದೇಹಾದಿಗಳನ್ನೇ ಆತ್ಮತ್ವೇನ ಪರಿಗೃಹ್ಯ. ಅದೇ ನಾನು ಅಂತ. ಯಾರೋ ನೀನು? ನಾನು ತೇಜೋ, ನಾನು ಇಂಥವನ್ ಮಗ, ನಾನು ಬ್ರಹ್ಮಚಾರಿ, ನಾನು 108 ಕಿಲೋ ಇದ್ದೀನಿ, 108 ಅಷ್ಟೇ. 108 ಅಷ್ಟೊತ್ತು ಗಾಯತ್ರಿ ಹಬ್ಬ ಮಾಡ್ತೀನಲ್ಲ, ಗಾಯತ್ರಿ ಹಬ್ಬ ಮಾಡಿ 8 ಕಿಲೋ ಇದ್ದೀನಿ ತೂಕ. 108 ಕಿಲೋಮೀಟರ್ ಅಷ್ಟು ದಪ್ಪ ಇದೆ. ಈ ರೀತಿ ತನ್ನನ್ನ ಸ್ವೀಕಾರ ಮಾಡಿ ಆಮೇಲೆ ತಮಪಿ ಅಂತ ತೂಕದ ಶರೀರವನ್ನು ಕೂಡ, ಅಂತ ಬ್ರಾಹ್ಮಣ ಶರೀರವನ್ನು ಕೂಡ ಧರ್ಮಾಧರ್ಮಗಳು ಮಾಡಿ ಇದನ್ನು ಕೊಂದು ಆ ಧರ್ಮಾಧರ್ಮ ಫಲ ಅನುಭವಿಸೋಕ್ಕೋಸ್ಕರವಾಗಿ ಇನ್ನೊಂದು ಲೋಕಾಂತರಕ್ಕೆ ಜನ್ಮಾಂತರಕ್ಕೆ ಹೋಗಿ ಅಲ್ಲೊಂದು ಆತ್ಮನ್ನು ಪಡ್ಕೊಂಡು ಶರೀರ ಪಡ್ಕೊಂಡು ಅದನ್ನು ಕೊಂದು ಇನ್ನೊಂದು ತಗೊಳ್ತಾನೆ ಹೊಸದನ್ನ, ಮತ್ ಅದನ್ನು ಕೊಂದು ಹಾಕ್ತಾನೆ. ಸಂಚಯ ಮತ್ವ ಅದನ್ನು ಕೊಂದು ಹಾಕ್ತಾನೆ. ಕೊಂದಾಕ್ತಾನೆ ಅಂದ್ರೆ ಇವನು ಕೊಂದಾಕೋದ ಕ್ರಿಯೆ ಮಾಡಲ್ಲ. ಇವ್ ನಾನು ಅಂದ್ಕೊಂಡು ಪ್ರಾರ್ಥ ಮುಗಿದ್ಕೊಳ್ಳೆ ಕೊಂದು ಹೋಗ್ತಾರೆ. ನಾನು ಸತ್ತೇ ಅಂತ ಕಿಚ್ಕೊತಾನೆ. ಸತ್ಯ ಕಣ್ರಿ, ಬೇಗ ಬರ್ರಿ, ಹಿಡ್ಕೊಳ್ರಿ, ಬದುಕಿಸ್ರಿ, ನಾನು ಸತ್ಯ ಅಂತ ಕಿಚ್ಕೊತಾನೆ. ನೀ ಸತ್ಯ ಅಂತ ಅನ್ನೋದೇ ನೀನು ಸಾಯಿಸ್ತಾ ಇರೋ. ನೀನು ಸಾಯ್ದೇ ಇರೋ ನಿನ್ನ ಸತ್ಯ ಅಂತ ಅನ್ಕೊಂಡ್ರೆ ಸಾಯಿಸ್ತಾ ಇದೆಯಾ ಅಂತ ಅರ್ಥ. ಜರ ಮರಣ ನಿರ್ಭೋಕ್ತಾ ಸರ್ವೇ ಧರ್ಮ ಸ್ವಭಾವತಃ ಜರಾ ಮರಣಮಿಚ್ಛಂತಹ ಚ್ಯವಂತೆ ತನ್ಮನೀಷಯ. ಗೌಡಪಾಲ್, ಅಯ್ಯೋ ನಾ ಸಾಯ್ತೀನಿ ಹುಟ್ಟಿದೀನಿ ಅನ್ಕೊಂಡು ಹುಡ್ತಾ ಇದ್ದೀರಾ? ಈಗ ನೀವು ಸಾಯೋರು ಅಲ್ಲ ಹುಟ್ಟೋರು ಅಲ್ಲ ಅಂತ ಅಂತಿದ್ದಾರೆ. ನೀವು ಅಂದ್ಕೋತೀರಲ್ಲ, ಬೆಳ್ಬಿಟ್ಟೆ ವಯಸ್ಸಾಯ್ತು, ಆಯ್ತು, ಎಬವ್ 50 60 ಆಯ್ತು, 70 ಯಾವಾಗ ಸಾಯ್ತೀನೋ ಏನೋಪ್ಪ ದಿಗ್ಲು. ಒಬ್ಬೊಬ್ಬ ದಿಗ್ಲ ಇದೇ ಕೊಲ್ಲೋದು ಅಂತಂದ್ರೆ. ಇನ್ನೇನು ಬಸ್ ತಗೊಂಡು ಕೊಡಿತಾನೆ ಸಾಲ ಕೊಲ್ಲೋದು ಅಂದ್ರೆ. ಸತ್ಯ ಅಂತ ಅಂದ್ಕೊಂಡು ಬೆಳೀತಾ ಇದೀನಿ ಅಂದ್ಕೊಂಡು ಬದಲಾವಣೆ ಆಗ್ತಾ ಇದೀನಿ ಅಂತ ಅಂದ್ಕೊಂಡ್ರೆ ಈಗ ಮರಣರಿಗೆ ನಿಮ್ಮನ್ನೇ ನೀವು ಸಾಯಿಸ್ತಾ ಇದ್ದೀರಾ ಅಂತ, ಕೊಲ್ತಾ ಇದ್ದೀರಂತೆ. ಈ ರೀತಿ ಅದನ್ನು ಕೊಂದು ಉಪಾತ್ತಮ ಆತ್ಮನ ಮಹಂತಿ ಇತಿ, ಉಪಾತ್ಮ ಸ್ವೀಕಾರ ಮಾಡಿದ ಆತ್ಮನ್ನು ಕೊಲ್ಲುತ್ತಾನಾದ್ರಿಂದ ಸರ್ವಜ್ಞ ಆತ್ಮ ಅಂದ್ಬಿಟ್ರು. ಎಲ್ಲಾ ಅಜ್ಞರು ಆತ್ಮಹತ್ಯೆ ಮಾಡ್ತಾ ಇರುವರೇ. ನಾವು ಸೂಸೈಡ್ ಮಾಡ್ಕೊಂಡ್ರೆ ಆತ್ಮಹತ್ಯೆ ಅಂತೀವಿ. ಏನೋ ಸೈನಟ್ ತಿಂದ್ರೆ, ಇನ್ನೇನೋ ಇಲಿ ಪಾಷಾಣ ತಿಂದ್ರೆ, ಇನ್ನೇನೋ ಮಾಡ್ಕೊಂಡು ನೇಣು ಹಾಕೊಂಡ್ರೆ ಸೂಸೈಡ್ ಮಾಡ್ಕೊಂಡ್ರು ಅಲ್ಲ ರೀ. ಅದೊಂಥರ ಸೂಸೈಡು, ಅದು ಧರ್ಮಶಾಸ್ತ್ರ ಪ್ರಕಾರ ಸೂಸೈಡು. ಆ ವೇದಾಂತ ಪ್ರಕಾರ ಅಜ್ಞರೆಲ್ಲರೂ ಸೂಸೈಡ್ ಮಾಡ್ಕೊತಾ ಇರೋರೆ, ಆತ್ಮಹತ್ಯೆ ಮಾಡ್ಕೊತಾ ಇರೋರೆ. ಅಜ್ಞರೆಲ್ಲರೂ ಸುಳ್ಳು ಹೇಳ್ತಾ ಇರೋರೆ, ಅಜ್ಞರೆಲ್ಲರೂ ವ್ಯಭಿಚಾರ ಮಾಡ್ತಾ ಇದ್ದಾರೆ, ಅಜ್ಞರೆಲ್ಲರೂ ಕಳ್ಳರೆ. ನೋಡಿ, ಎಲ್ಲಿ ಸುಖವನ್ನು ಅನುಭವಿಸಬಾರ್ದೋ ಅಲ್ಲಿ ಸುಖ ಅನುಭವಿಸಿದ್ರೆ ಅದು ವ್ಯಭಿಚಾರ. ನಾವು ಹೇಳ್ತಿಲ್ಲ, ಪರಪತ್ನಿಯಲ್ಲಿ ಪರಸ್ತ್ರೀಯಲ್ಲಿ ಸುಖ ಅನುಭವಿಸಿದ್ರೆ ವ್ಯಭಿಚಾರ ಅಂತೀವಿ. ತಾನಲ್ಲಿ ಶಬ್ದಸ್ಪರ್ಶ ರೂಪದಿಂದ ಭೋಗವನ್ನು ಅನುಭವಿಸಿದ್ರೆ, ತನ್ನ ಆತ್ಮಾನಂದವನ್ನು ಬಿಟ್ಕೊಂಡು ಪ್ರಪಂಚದ ಸುಖ ಅನುಭವಿಸಿದ್ರೆ ಇವೆಲ್ಲ ವ್ಯಭಿಚಾರಿಗಳು. ಕಳ್ಳ ಅಂದ್ರೆ ಏನೋ, ತನ್ನದಲ್ಲ ಇನ್ನೊಬ್ಬರದನ್ನು ತಂದುಕೊಂಡ್ರೆ ಕಳ್ಳ. ನಿನ್ನದು ಅಲ್ಲೇ ಅಲ್ಲ, ಎಲ್ಲ ಈಶಾವಾಸ್ಯ ಬಿದ್ದವರು. ಇದು ನನ್ನ ಮನೆ, ನನ್ನ ದುಡ್ಡು, ನನ್ನ ಮಕ್ಕಳು, ಇದು ಕಳ್ತನ. ಸುಳ್ಳು ಅಂದ್ರೆ ಏನೋ, ಯಾವ್ದು ಅಲ್ಲವೋ ಅದನ್ನ ಅದು ಅಂತ ಹೇಳೋದು. ಹಾವಲ್ಲ, ಹಾವು ಅಂತಂದ್ರೆ ಸುಳ್ಳು. ಹಾಗೆ ನೀ ಮನೆ ನಿಮ್ದಲ್ಲ, ಪ್ರಪಂಚ ಸತ್ಯವಲ್ಲ, ಇದೆಲ್ಲ ಪ್ರಪಂಚ, ಇದೆಲ್ಲ ಕುರ್ಚಿ, ಇದು ಮನ, ಇದು ಜನ ಅಂತ ಸುಳ್ಳು ಹೇಳ್ತಾ ಇದ್ದೀರ. ಸುಳ್ಳು ಹೇಳೋದು, ಕಳ್ತನ ಮಾಡೋದು, ವ್ಯಭಿಚಾರ ಮಾಡೋದು, ಆತ್ಮಹತ್ಯೆ ಮಾಡೋದು, ಇದನ್ನ ಎಲ್ಲ ಮಾಡ್ತಾ ಇದ್ದೀವಿ ನಾವು ಅಜ್ಞಾನಿಗಳು. ಇಷ್ಟು ಮಾಡುದು ನಾವು ಏನ್ ತಪ್ಪು ಮಾಡಿದೀನಿ, ನಾವು ಏನ್ ಪಾಪ ಮಾಡಿದೀನಿ ಅದು ಬೇರೆ ಹೇಳ್ಕೊತಾ ಇದೀವಿ. ಏನಪ್ಪಾ ನಾವೇನ್ ತಪ್ಪು ಮಾಡಿದೀನಿ, ನಾವೇನ್ ಪಾಪ ಮಾಡಿದೀನಿ, ನನ್ನ ಕೊಂತೀವಿ ಅಂತ ಪ್ರತಿ ಕ್ಷಣಕ್ಕೂ ಅದೇ ಮಾಡ್ತಿರೋದು. ಕಳ್ತನ, ಸುಳ್ತನ, ವ್ಯಭಿಚಾರ, ಮೋಸ, ಆತ್ಮಹತ್ಯೆ ಇಷ್ಟು ಮಾಡ್ಕೊಂಡ್ರು ಇವನು ಬುದ್ಧಿ ಬರ್ತಾ ಇಲ್ಲ ಕಣ್ರಿ. ಏನ್ ಹೇಳ, ಎಲ್ಲಾ ಜನರು ಸರ್ವೋ ಅಜ್ಞ ಆತ್ಮ ಅಂತ ಶಂಕರಾಚಾರ್ಯರು. ಪ್ರತಿಯೊಬ್ಬ ಅಜ್ಞರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ತಮ್ಮನ್ನು ತಾವು ಸಾಯಿಸ್ತಾ ಇದ್ದಾರೆ. ನಾನು ಅಂಥವ್ನು ಇಂಥವ್ನು ಅಂದ್ಕೊಂಡ್ರೆ ತಪ್ಪಾಗಿ ಸುಳ್ಳು ಹೇಳ್ತಾ ಇದ್ದೀರ ನೀವು ಅಂಥವ್ರು ಅಲ್ಲ, ಇಂಥವ್ರು ಅಲ್ಲ, ಅದ್ರ ಬರೀ ಸುಳ್ಳು. ಎಷ್ಟು ಪರಮಾರ್ಥಾತ್ಮ, ಎಷ್ಟೋ ಪರಮಾರ್ಥಾತ್ಮ ಅಸಾವಪಿ ಸರ್ವದಾ ಅವಿದ್ಯೆಯ ಹತೈವ, ಅಸಾವಪಿ ಸರ್ವದಾ ಅವಿದ್ಯೆಯ ಕಲ್ಪಿತವಾದ ದೇಹಾದಿಗಳು ಸಾಯಿಸ್ತಾ ಇರೋದು ಒಂದಾಯ್ತು. ಇನ್ನು ನಿಜವಾದಂತಹ ಒಬ್ಬ ಆತ್ಮ ಇದ್ದಾನಲ್ಲ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾದ ಆತ್ಮ, ಅವನನ್ನು ಅವಿದ್ಯೆಯಿಂದ ಅವನು ಮರೆಮಾಚಿದ್ದಾನೆ, ಪರೋಕ್ಷ ಮಾಡ್ಕೊಂಡಿದ್ದಾನೆ ಅಂತ. ಆದ್ರಿಂದ ಅದನ್ನು ಕೊಂದ ಹಾಗೆ ಆಯ್ತು. ನಿನ್ ಪಾಲಿಗೆ ಅದಿಲ್ಲ ಅಲ್ವಾ? ಯಾವಾಗ ಅಜ್ಞಾನದಿಂದ ನಿಂಗೆ ತೋರ್ದೇ ಇದ್ದಿದ್ದಾಯ್ತು, ಪರೋಕ್ಷವಾಯಿತು,
ಪರೋಕ್ಷ ಸತ್ತ ಅಂದ್ರೆ ಏನು? ಪರೋಕ್ಷವಾಗದೆ ಸಾಯೋದು. ನಿನ್ ಪಾಲಿಗೆ ಇವಾಗ ಇದ್ದು ನಿಂಗೆ ಪರೋಕ್ಷ ಅಂದ್ಮೇಲೆ ನೀನು ಅದನ್ನು ಸಾಯಿಸಿದಾಗೆ. ಅಪ್ಪ ಮನೇಲಿ ಇದ್ದು ಕೂಡ ಅಪ್ಪನ ಗಮನಿಸ್ದೇನೆ, ಕೇಳ್ದೇನೆ, ಮಾಡ್ದೇನೆ ಏನೋ ಮಾಡ್ತಿದ್ದೆ, ನೀನು ಅಪ್ಪನ ಕೊಂದ ಹಾಗೆ. ಹಾಗೆ ಭಗವಂತ ಹೃದಯದಲ್ಲಿ ಇದ್ರೂ ಕೂಡ ಕಂಡ್ಕೊಳ್ದೇನೆಯೇ, ಅವನು ಇದ್ದದ್ದು ಲಕ್ಷಿಸದೇನೆ ಏನೋ ಲೌಕಿಕ ವ್ಯವಹಾರ ಮಾಡಿಸಿದ್ದೆ, ಅದೊಂದು ರೀತಿ ನಿಮ್ಮ ಪಾಲಿಗೆ ಕೊಂದ ಹಾಗೆ, ಅವಿದ್ಯೆಯಿಂದ ಕೊಂದಂತೆ ಆಗಿದೆಯೇ. ಯಾಕಂದ್ರೆ ವಿದ್ಯಮಾನ ಫಲಾಭಾವ, ವಿದ್ಯಮಾನ ಫಲಾಭಾವ. ಕಂಡ್ಕೊಂಡಿದ್ದೆ ಯಾವ ಫಲವಾಗಬೇಕಾಗಿತ್ತೋ ಆ ಫಲ ಅಜ್ಞರಿಗಿಲ್ಲವಾದ್ದರಿಂದ ಅವ್ರ ಪಾಲಿಗೆ ಅವ್ರು ಕೊಂದ ಹಾಗೆ ಪರಮಾತ್ಮನನ್ನ. ಇತಿ ಸರ್ವೇ ಆತ್ಮನಃ ಏವ ಅವಿದ್ವಾಂಸಃ. ಇತಿ ಸರ್ವೇ ಆತ್ಮನಃ ಏವ ಅವಿದ್ವಾಂಸಃ. ಈ ಪ್ರಕಾರವಾಗಿ ಎಲ್ಲಾ ಅಜ್ಞರು ಆತ್ಮಹತ್ಯೆ ಮಾಡ್ತಾ ಇರೋರೇ, ಮಾಡಿದವರೇ, ಹಿಂದ್ ಮಾಡಿದವರು ಈಗ ಮಾಡ್ತಾ ಇದ್ದಾರೆ, ಮುಂದೆ ಮಾಡೋರು ಯಾವಾಗ ಆತ್ಮಹತ್ಯೆ ಮಾಡ್ತಾ ಇರೋರು. ಎಷ್ಟು ಇತರ ಯಥೋಕ್ತಾತ್ಮದರ್ಶಿ ಯಥೋಕ್ತಾತ್ಮದರ್ಶಿ ಸಹ ಉಭಯಚಾಪಿ ಆತ್ಮನ ಆತ್ಮಾನಂ ನಹಿ ನಸ್ತಿ ನಹಂತಿ. ಸಹ ಉಭಯಚಾಪಿ ಆತ್ಮನ ಆತ್ಮಾನಂ ನಹಿ ನಸ್ತಿ ನಹಂತಿ. ಇನ್ನೊಬ್ಬ ತತ್ವಜ್ಞಾನಿ ಪರಮಾರ್ಥವನ್ನು ಕಂಡುಕೊಂಡಂತಹ ಮಹಾತ್ಮ ಜಾಲ ಅವರು ಎರಡು ರೀತಿಯಿಂದಲೂ ದೇಹಾದಿಗಳ ರೂಪದಿಂದಲೂ ಅವನು ಹತ್ಯೆ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಅದು ಇಲ್ಲವೇ ಇಲ್ಲ, ಅದು ಅಲ್ವೇ ಅಲ್ಲ ಅಂತಾನೆ. ಅದು ನಾನು ಅಲ್ವೇ ಅಲ್ಲ, ವಸ್ತುತಃ ಅದು ಇಲ್ಲವೇ ಇಲ್ಲ. ಇನ್ನು ಯಾವುದನ್ನು ಕಂಡುಕೊಂಡಿದ್ದಾನೋ ಅದು ಹೋಗೋದಲ್ಲ, ಅದು ಮರೆಯೇ ಆಗೋದಿಲ್ಲ, ಅದೇ ಪರಮಾರ್ಥ ಅಂತ ಕಂಡುಕೊಂಡಿರ್ತಾನೆ. ಹಾಗಾಗಿ ಅವನು ಎರಡು ರೀತಿಯಿಂದಲೂ ಆತ್ಮಹತ್ಯೆ ಮಾಡ್ತಾ ಇಲ್ಲ. ಅಜ್ಞರು ಎರಡು ರೀತಿಯಿಂದಲೂ ಆತ್ಮಹತ್ಯೆ ಮಾಡ್ತಾ ಇರೋರು. ಉಭಯ ಚಾಪಿನನ್ನು ಎರಡು ಪ್ರಕಾರದಿಂದಲೂ, ಥಾ ಶಬ್ದ ಪ್ರಕಾರ ವಚನ. ಅಜ್ಞರಾದವರು ಎರಡು ಪ್ರಕಾರದಿಂದಲೂ ಆತ್ಮಹತ್ಯೆ ಮಾಡ್ತಾರೆ. ಆತ್ಮಜ್ಞಾನಿಯಾದವನು ಎರಡು ರೀತಿಯಿಂದಲೂ ತನ್ನನ್ನು ತಾನು ಕೊಲ್ಲೋದಿಲ್ಲ ಅಂತ. ಆದ್ದರಿಂದ ತತಃ ಯಾತಿ ಪರಾಂಗತಿ. ತತಃ ಯಾತಿ ಪರಾಂಗತಿ. ಯಥೋಕ್ತಂ ಫಲಂ ತಸ್ಯ ಭವತಿ ಇತ್ಯರ್ಥಃ. ಯಥೋಕ್ತಂ ಫಲಂ ತಸ್ಯ ಭವತಿ ಇತ್ಯರ್ಥಃ. ಅವನು ಹೆಚ್ಚಿನ ಗತಿಯನ್ನ, ಅಂದ್ರೆ ಬೇರೆ ಶಾಸ್ತ್ರದಲ್ಲಿ ಹೇಳಿದಂತಹ ಶೋಕಮೋಹ ನಿವೃತ್ತಿ, ಸಂಸಾರ ನಿವೃತ್ತಿ, ಪರಮ ಪುರುಷಾರ್ಥ ಪ್ರಾಪ್ತಿ, ವಿಷ್ಣುವಿನ ಪರಮ ಪ್ರಾಪ್ತಿ ಏನೆಲ್ಲ ಹೇಳಿ ಅದನ್ನು ಪಡ್ಕೊತಾನೆ. ಹೆಚ್ಚಿನ ಗತಿ ಹೋಗ್ತಾನೆ ಅಂದ್ರೆ ಮತ್ತೆ ಸಂಸಾರ ನಸಭೂಯೋಭಿಜಾಯತೆ, ಸಂಸಾರಕ್ಕೆ ಹುಟ್ಟು ಬರೋದಿಲ್ಲ. ಅವನ ಅರ್ಥ ಅಂದ್ರೆ ತತ್ವಜ್ಞಾನಿಯನ್ನು ಬಿಟ್ರೆ ಎಲ್ಲರೂ ಕೂಡ ಆತ್ಮಹತ್ಯೆ ಮಾಡ್ತಾ ಇರೋರೇ ಅಂತ. ಟೈಮ್ ಆಯ್ತು.